ಸ್ನೇಹಿತರೆ ನಮಸ್ಕಾರ. ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನು ಕರ್ನಾಟಕ ಇತಿಹಾಸದ ಸರಣಿ ವಿಡಿಯೋಗಳನ್ನ ಈ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೀನಿ. ಯಾರಾದ್ರೂ ಇನ್ನೂ ನೋಡಿಲ್ಲ ಅಂದ್ರೆ ಈ ಯೂಟ್ಯೂಬ್ ಚಾನಲ್ ನಲ್ಲಿ ಆ 4 ವಿಡಿಯೋಗಳನ್ನ ನೋಡಿ ಈ 5ನೇ ವಿಡಿಯೋವನ್ನ ನೋಡ್ಬೇಕಾಗಿ ವಿನಂತಿಸ್ತೀನಿ. ಯಾಕಂದ್ರೆ ನಿಮ್ಗೆ ಸಂಪೂರ್ಣ ಕರ್ನಾಟಕ ಇತಿಹಾಸ ಸರಣಿಯನ್ನ ಮುಗಿಸಿಕೊಡುವ ಜವಾಬ್ದಾರಿ ನನ್ನದಾಗಿದ್ದು ಆದಷ್ಟು ಬೇಗ ಈ ವಿಡಿಯೋಗಳನ್ನ ಮಾಡ್ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತೀನಿ. ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಇಂದಿನ ದಿನದ ಅಪ್ಡೇಟ್ ನಮ್ಮ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ 56,000 ಹುದ್ದೆಗಳಿಗೆ ಅನುಮೋದನೆಯನ್ನ ನೀಡಿದ್ದು, ನಿನ್ನೆಯ ವಿಶೇಷ ಮಾಹಿತಿ ಏನಪ್ಪಾ ಅಂದ್ರೆ 72,000 ಹುದ್ದೆಗಳಿಗೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, 72,000 ಹುದ್ದೆಗಳಿಗೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸುವರ್ಣಾವಕಾಶ 2026 ನಿಮಗೆ ಸಿಗ್ತಾ ಇದೆ. ಇಲ್ಲಿ ನೋಟಿಸ್ ಮಾಡಬೇಕಾದಂತ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಅದರಲ್ಲಿ ವಿಶೇಷವಾಗಿ ಒಂದು ಕಂಡೀಷನ್ ಕೂಡ ಹಾಕ್ತಾರೆ. ಏನು ಅಂದ್ರೆ, ಇನ್ನು 2 ತಿಂಗಳಲ್ಲಿ ಅಧಿಸೂಚನೆಯನ್ನ ಮಾಡಬೇಕು, 4 ತಿಂಗಳಲ್ಲಿ ಪರೀಕ್ಷೆಯನ್ನ ಮಾಡಬೇಕು, 6 ತಿಂಗಳಲ್ಲಿ ಅವರಿಗೆ ಅಪಾಯಿಂಟ್ ಆರ್ಡರ್ ನ ಕೊಡಬೇಕು ಅಂತ. ಸೊ ಈ ಟೈಮ್ ಟೇಬಲ್ ನಂತೆ ಎಲ್ಲ ಕೆಲಸಗಳು 90% ನಡೆಯುತ್ತೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಇನ್ನು 6ರಿಂದ 7 ತಿಂಗಳಲ್ಲಿ ನೀವು ಸರ್ಕಾರಿ ನೌಕರರಾಗಿ ಆಯ್ಕೆ ಆಗ್ಬಿಡ್ತೀರಾ. ಇವತ್ತಿಂದ ನಿಮ್ಗೆ ಅವರು ಹೇಳಿರ್ತಕ್ಕಂಥ ಮಾತಿನ ಪ್ರಕಾರ ಇನ್ನ 4 ತಿಂಗಳ ಅವಧಿ ಇದೆ. ಇವತ್ತಿಂದ ಸೀರಿಯಸ್ ಆಗಿ ಮನ್ಸು ಮಾಡಿದ್ರು ಕೂಡ, ಇದುವರೆಗೂ ನಾನು ಸುಮಾರಾಗಿ ಓದಿದ್ದೀನಿ ಸರ್ ಅಂತ ಅಂದ್ರೂ ಕೂಡ, ಇವತ್ತಿಂದ ಮನ್ಸು ಮಾಡಿದ್ರು ಕೂಡ ಇನ್ನು 4 ತಿಂಗಳುಗಳ ಕಾಲಾವಕಾಶ ಸಿಗುತ್ತೆ. ಚೆನ್ನಾಗಿ ಓದ್ಕೊಳ್ರಿ. ನೋಟಿಫಿಕೇಶನ್ ಆದ್ಮೇಲೆ ಓದ್ತೀನಿ ಅಂದ್ರೆ 2 ತಿಂಗಳು ಟೈಮ್ ಕೊಡಲ್ಲ. ಯಾಕಂದ್ರೆ ಈಗಾಗಲೇ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಗೊತ್ತಿರಬಹುದು, ಕೇವಲ 2 ತಿಂಗಳ ಕಾಲಾವಕಾಶ ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಈಗ ಹುಡುಗರು ಗೊಂದಲದಲ್ಲಿದ್ದಾರೆ. ಹಾಗಾಗಿ ನನ್ನ ಕಿವಿ ಮಾತು, ಇನ್ನ 4 ತಿಂಗಳು ನಿಮ್ಮ ಪರೀಕ್ಷೆಗಳಿವೆ, ನೋಟಿಫಿಕೇಶನ್ ಆಗೋಗಿದೆ ಅನ್ನೋ ಫೀಲ್ ಅಲ್ಲೇ ಓದ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ತರಗತಿಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್ ರಾಷ್ಟ್ರಕೂಟರು. ಕರ್ನಾಟಕ ಇತಿಹಾಸದ ಮೇಲೆ ಪ್ರಶ್ನೆಗಳು ಬಂದ್ರೆ, ಏಷ್ಯಂಟ್ ಕರ್ನಾಟಕ ಇತಿಹಾಸದಲ್ಲಿ 90% ಒಂದು ಪ್ರಶ್ನೆ ಕವರ್ ಆಗ್ತಕ್ಕಂಥ ಚಾಪ್ಟರ್ ಯಾವ್ದಾದ್ರು ಇದ್ರೆ ಅದು ಮೊದಲ ಸ್ಥಾನದಲ್ಲಿ ರಾಷ್ಟ್ರಕೂಟರು ಇರ್ತಕ್ಕಂಥದ್ದು ನೋಡ್ತೀವಿ. ಈ ಒಂದು ರಾಷ್ಟ್ರಕೂಟರು ಕರ್ನಾಟಕ ಇತಿಹಾಸ ಸರಣಿಯ ಈ ರಾಷ್ಟ್ರಕೂಟರು ಚಾಪ್ಟರ್ ಏನಿದೆ, ಸಂಪೂರ್ಣ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಆಧರಿಸಿ ಬೋಧನೆಯನ್ನ ಮಾಡ್ತಾ ಹೋಗ್ತೀನಿ. ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಆಧರಿಸಿ ಟೀಚ್ ಮಾಡ್ತಾ ಹೋಗ್ತೀನಿ. ಏನಾದ್ರು ಸಣ್ಣ ಪುಟ್ಟ ದೋಷಗಳು ಕಂಡು ಬಂದಲ್ಲಿ ಕಮೆಂಟ್ ಮಾಡಿ, ನಾನು ಆ ತಪ್ಪನ್ನ ತಿದ್ಕೊಳ್ತೀನಿ ಅಂತ ಹೇಳ್ತಾ, ಕಂಟೆಂಟ್ ಉತ್ತಮವಾಗಿದ್ರೆ ಅಪ್ರಿಶಿಯೇಷನ್ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ. ಸ್ನೇಹಿತರೆ, ಈ ರಾಷ್ಟ್ರಕೂಟರ ಮೂಲ ಸರ್ ಏನ್ ಇಷ್ಟೊಂದು ಡೆಪ್ತ್ ಆಗಿ ಹೇಳ್ತಿರಲ್ಲ ನೋಡಿ. ನಾಟ್ ಓನ್ಲಿ ಈ ವಿಡಿಯೋ ನೋಡಿದ್ರೆ ಬರೀ PC ಗೆ ಅಷ್ಟೇ ಅಲ್ಲ, ಅಪ್ ಟು KAS ವರ್ಗು ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗ್ಲಿ ಅಂತ. ಯಾಕಂದ್ರೆ ನಾನು PC ಅಂತ ಮಾತಾಡಿರೋ ಹುಡುಗರು ಬರೀ PC ಅಂತ ತಿಳ್ಕೊತಾರೆ. ಹಾಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ಇಂದ KAS ಗೆ ವಿಶೇಷವಾಗಿ PSTR, GPSTR, HSTR ಹುದ್ದೆಗಳು ಕೂಡ ಕಾಲ ಆಗೋದ್ರಿಂದ ಈ ಚಾಪ್ಟರ್ ಈ ಎಲ್ಲ ಪರೀಕ್ಷೆಗಳಿಗೂ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಸೊ ಹಾಗಾಗಿ ರಾಷ್ಟ್ರಕೂಟರ ಮೂಲದಿಂದ ನಾನು ಮಾತನಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಎಲ್ಲರೂ ಗಮನಿಸಬೇಕಾದಂತ ಅಂಶಗಳೇನಪ್ಪಾ ಅಂದ್ರೆ, ಸಂಜನ್ ಶಾಸನ ಇರ್ಬೋದು, ದೇವೋಲಿ ಶಾಸನ ಇರ್ಬೋದು, ಕಲ್ಹಾಡ ಶಾಸನಗಳಿರ್ಬೋದು. ರಾಷ್ಟ್ರಕೂಟರು ಯದುವಂಶೀಯರೆಂದು ಗುರುತಿಸಲ್ಪಟ್ಟಿದೆ. ರಾಷ್ಟ್ರಕೂಟರನ್ನ ಯದುವಂಶೀಯರು ಎಂದು ಕರೆದ ಶಾಸನ ಯಾವುದು ಅಂದ್ರೆ ಸಂಜನ್, ದೇವೋಲಿ, ಕಲ್ಹಾಡ ಶಾಸನಗಳು. ಇಲ್ಲಿ ಪ್ರಶ್ನೆ ಹಿಂಗೆ ಬರಬೇಕು ಅಂತ ಏನಿಲ್ಲ. ಹೆಂಗ್ ಬರುತ್ತೆ ಸರ್? ಈ ಕೆಳಗಿನ ಯಾವ ಶಾಸನಗಳು ರಾಷ್ಟ್ರಕೂಟರ ಕಾಲಕ್ಕೆ ಸಂಬಂಧಪಟ್ಟಿವೆ? ಎ ಸಂಜನ್, ಬಿ ದೇವೋಲಿ, ಸಿ ಕಲ್ಹಾಡ. AB ಸರಿಯಾಗಿದೆ, AC ಸರಿಯಾಗಿದೆ, BC ಸರಿಯಾಗಿದೆ, ABC ಸರಿಯಾಗಿದೆ ಅಂತ ಕೇಳುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಸೊ ಹಾಗಾಗಿ ಈ ಶಾಸನಗಳ ದೃಷ್ಟಿಯಿಂದಾದ್ರೂ ಕೂಡ ಈ ಶಾಸನಗಳನ್ನ ಸ್ವಲ್ಪ ನೆನ್ಪಿಟ್ಕೋಬೇಕು. ಇದು PC-ಗೂ ಕೇಳ್ಬಹುದು, KAS-ಗೂ ಕೇಳ್ಬಹುದು, ಟೀಚರ್ಸ್ಗಂತೂ ಬಹಳ ಇಂಪಾರ್ಟೆಂಟು. ಈ ಮೊದಲನೇ ಪಾಯಿಂಟ್ ವೆರಿ 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 ಇಂಪಾರ್ಟೆಂಟ್. ಗಮನ ಕೊಟ್ಟು ಆ ಶಾಸನಗಳ ಸ್ವಲ್ಪ ನೆನ್ಪಿಟ್ಕೊಳ್ರಿ. ಇತ್ತೀಚೆಗೆ ಇದೇ ತರದ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಡಾಕ್ಟರ್ ಪ್ಲೇಟ್ ಪ್ರಕಾರ ರಾಷ್ಟ್ರಕೂಟರು ರಜಪೂತ ಮೂಲದವರೆಂದು ಹೇಳಿದರೆ, ಇದು ಪ್ಲೇಟ್ ಎಂಬ ಇತಿಹಾಸಕಾರನ ಅಭಿಪ್ರಾಯ. ಈ ಎಕ್ಸಾಮ್ಗೆ ಏನಷ್ಟು ಇಂಪಾರ್ಟೆಂಟ್ ಅಲ್ಲ. ಮತ್ತೆ ಯಾಕೆ ಹೇಳ್ತೀರಾ ಸರ್ ಅಂದ್ರೆ, ಟೀಚರ್ಸ್ ಎಕ್ಸಾಮ್ ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದು ಅಷ್ಟೇ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಡಾಕ್ಟರ್ ದೇಸಾಯಿ ರಟ್ಟಿ ಎಂಬ ಶಬ್ದವು, ದೇಸಾಯಿ ಅವರು ಹೇಳ್ತಾರೆ, ಈ ರಟ್ಟಿ ಎಂಬ ಶಬ್ದವು ದ್ರಾವಿಡ ಮೂಲವಾಗಿದ್ದು ರಾಷ್ಟ್ರಕೂಟರು ದ್ರಾವಿಡ ಮೂಲದವರು, ಆ ರಟ್ಟಿನೇ ಹೋಗಿ ರಾಷ್ಟ್ರಕೂಟರಾಗಿದ್ದಾರೆ ಅಂತ ಹೇಳ್ತಾರೆ. ಸೊ ಇದು ಕೂಡ ಅಂತ ಏನ್ ಇಂಪಾರ್ಟೆಂಟ್ ಅಲ್ಲ. ಈಗ 1ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್.
ಈ ಒಂದನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಶಾಸನಗಳ ಕಾರಣಕ್ಕೆ. ಈಗ ನೆಕ್ಸ್ಟ್ ಎರಡನೇ ಪಾಯಿಂಟ್ ಈಗ ಹೇಳ್ತೀನಲ್ಲ, ಇದು ಎರಡನೇ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಅಲ್ಟೇಕರ್ ಅಂತ, ಇದು ಅಲ್ಟೇಕರ್ ಅಂತ, ಅಲ್ಟೇಕರ್ ಅಲ್ಟೇಕರ್ ಇದು ಹೆಸರು ವೆರಿ ವೆರಿ ಇಂಪಾರ್ಟೆಂಟ್. 2020 KAS ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿದರೆ ರಾಷ್ಟ್ರಕೂಟರು ಕನ್ನಡ ಮೂಲದವರು, ರಾಷ್ಟ್ರಕೂಟರು ಕನ್ನಡ ಮೂಲದವರು, ರಾಷ್ಟ್ರಕೂಟರು ಕನ್ನಡ ಮೂಲದವರು. ಅರ್ಥ ಮಾಡ್ಕೊಳ್ಳಿ. ಯಾರ ಪ್ರಕಾರ? ಅಲ್ಟೇಕರ್ ಅವರ ಪ್ರಕಾರ. ರಾಷ್ಟ್ರಕೂಟರನ್ನ ಕನ್ನಡ ಮೂಲದವರು ಎಂದು ಹೇಳಿದವರು ಯಾರು? ಡಾಕ್ಟರ್ ಅಲ್ಟೇಕರ್. ಅಲ್ಟೇಕರ್ ಅರ್ಥ ಮಾಡ್ಕೊಳ್ಳಿಪ್ಪ. ಫಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್. ಈ ಲಾಸ್ಟ್ ಪಾಯಿಂಟ್ ಈಗ ಏನ್ ಹೇಳ್ತಾ ಇದ್ದೀನಿ ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್. ಪಿಸಿಗೂ ಕೇಳಬಹುದು, ಪಿಸಿಗೆ ಕೇಳ್ತಾರೆ ಅಂದ್ಮೇಲೆ ಎಲ್ಲ ಎಕ್ಸಾಮ್ ಇಂಪಾರ್ಟೆಂಟ್. 2020 KAS ಫಿಲಿಮ್ಸ್ ಅಲ್ಲಿ ಬಂದಿದೆ. ಸೊ ಆಸ್ ಯೂಶಲಿ ಸ್ಥಾಪಕ ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ, ಲಾಂಛನ ಗರುಡ. ಇವರ ರಾಜಧಾನಿಗಳು ನೋಡಿ, ಸ್ಥಾಪಕ ದಂತಿದುರ್ಗ, ಲಾಂಛನ ಗರುಡ. ನೋಡಿ ಗರುಡ ಅಂದಾಗ ಒಂದು ಪ್ರಶ್ನೆ ಕೇಳಿದ್ರು ಸ್ಟೆಂಪ್ ಅಫ್ಸರ್ ಎಕ್ಸಾಮ್ ಅಲ್ಲಿ. ಏನಂತ ಅಂದ್ರೆ, ಗುಪ್ತರ ನಂತರ ಭಾರತದ ಇತಿಹಾಸದಲ್ಲಿ ಯಾರು ಗರುಡವನ್ನ ಲಾಂಛನವಾಗಿ ಹೊಂದಿದ್ದರು ಅಂತ. ಅಂದ್ರೆ ನೇರವಾಗಿ ರಾಷ್ಟ್ರಕೂಟರ ಲಾಂಛನ ಯಾವುದು ಅಂತ ಕೇಳಲಿಲ್ಲ. ಭಾರತದ ಇತಿಹಾಸದಲ್ಲಿ ಗುಪ್ತರ ನಂತರ ಗರುಡವನ್ನ ಲಾಂಛನವಾಗಿ ಹೊಂದಿದ ಮನೆತನ ಯಾವುದು ಅಂತ ಕೇಳಿದ್ರು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರಾಷ್ಟ್ರಕೂಟರು. ಹಂಗಾದ್ರೆ ಗರುಡ ರಾಷ್ಟ್ರಕೂಟರಿಗೂ ಲಾಂಛನ ಮತ್ತು ಗುಪ್ತರಿಗೂ ಲಾಂಛನ. ಹಾಗಾಗಿ ಗರುಡವನ್ನ ಲಾಂಛನವನ್ನಾಗಿ ಹೊಂದಿದ ಮನೆತನಗಳು ಯಾವುವು ಅಂತ ಕೇಳಿದ್ರೆ ಫಸ್ಟ್ ಗುಪ್ತರು, ಸೆಕೆಂಡ್ ರಾಷ್ಟ್ರಕೂಟರು. ಪ್ರಶ್ನೆ ಹೇಗಾದ್ರೂ ಕೇಳಲಿ, ಗರುಡವನ್ನ ಲಾಂಛನವಾಗಿ ಹೊಂದಿದ ಮನೆತನಗಳು ಯಾವುವು? ಗುಪ್ತರು, ರಾಷ್ಟ್ರಕೂಟರು. ಎ ಸರಿ, ಬಿ ಸರಿ, ಎ ಬಿ ಸರಿ, ಎ ಬಿ ತಪ್ಪು, ಈ ತರ ಕೇಳೋ ಸಾಧ್ಯತೆಗಳಿರ್ತವೆ. ನೋಡಿ ರಾಜಧಾನಿಯಿಂದಾಗ, ಗುಪ್ತರ ರಾಜಧಾನಿಯಿಂದಾಗ ಬಹಳ ಜನ ಏನ್ ಮಾಡ್ತೀರಾ, ಮಾನ್ಯಕೇಟ ಅಂತ ಹಾಕ್ತೀರಾ. ತಪ್ಪಲ್ಲ, ಇದು ಸರಿ ಸರಿ. ಆದರೆ ಇನ್ ಡೆಪ್ತ್ ಇವತ್ತಿನ 2026 ಫಾರ್ಮ್ಯಾಟ್ ಅಲ್ಲಿ ಈ ಕೆಳಗಿನ ಯಾವುವು ರಾಷ್ಟ್ರಕೂಟರ ರಾಜಧಾನಿಗಳಾಗಿದ್ದವು? ನಮ್ಮ ಪೊಲೀಸ್ ಹುಡುಗ ಟೆನ್ಷನ್ ಆಗ್ತಾನೆ. ಹೈಯರ್ ಎಕ್ಸಾಮ್ ಓದೋರು ಸ್ವಲ್ಪ ಡೀಪ್ ಆಗಿ ಓದಿರ್ತಾರೆ, ರೆಫರೆನ್ಸ್ ಬುಕ್ ಓದಿರ್ತಾರೆ. ಸೊ ಯಾಕಂದ್ರೆ ಆರಂಭದಲ್ಲಿ ಇವರಿಗೆ ರಾಜಧಾನಿ ಲಟ್ಟಲೂರು, ತದನಂತರದಲ್ಲಿ ಎಲಿಚಪುರ, ನಂತರ ಎಲ್ಲೋರ, ನಂತರ ಮಯೂರಕಂಡಿ. ಈ ಮುಖ್ಯ ರಾಜಧಾನಿ ಮಾನ್ಯಕೇಟ. ಲಟ್ಟಲೂರು, ಎಲಿಚಪುರ, ಎಲ್ಲೋರ, ಮಯೂರಕಂಡಿ, ಮಾನ್ಯಕೇಟ. ಈ ರೀತಿ ಇಷ್ಟು ರಾಜಧಾನಿಗಳು ಇವ್ರಿಗಿದ್ದು, ಆದ್ರೆ ಪ್ರಮುಖ ರಾಜಧಾನಿ ಮಾನ್ಯಕೇಟ. ಅದ್ರಲ್ಲೇನು ಡೌಟ್ ಇಲ್ಲ. ಪಿಸಿ ಎಕ್ಸಾಮ್ ಅಲ್ಲೇ ಒಂದು ಪ್ರಶ್ನೆ ಕೇಳಿದರೆ, ಮಾನ್ಯಕೇಟದ ಪ್ರಸ್ತುತ ಹೆಸರೇನು ಅಂತ. ಮಳಕೇಡ. ಮಾನ್ಯಕೇಟದ ಪ್ರಸ್ತುತ ಹೆಸರು ಮಳಕೇಡ. ಇದೆಲ್ಲಿದೆ? ಕಲಬುರ್ಗಿ ಜಿಲ್ಲೆಯಲ್ಲಿದೆ. ಇದೆಲ್ಲಿದೆ? ಕಲಬುರ್ಗಿ ಜಿಲ್ಲೆಯಲ್ಲಿದೆ. ಮಾನ್ಯಕೇಟದ ಪ್ರಸ್ತುತ ಹೆಸರು ಮಳಕೇಡ. ಇದು ಎಲ್ಲಿದೆ? ಪ್ರಸ್ತುತ ಕಲಬುರ್ಗಿ ಜಿಲ್ಲೆಯಲ್ಲಿದೆ. ಇದು ಪೊಲೀಸಲ್ಲಿ ಕೇಳಿದ್ರೆ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪೇಜು ಎಲ್ಲ ಎಕ್ಸಾಮ್ಗಳಿಗೂ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ದಂತಿದುರ್ಗ. ಸ್ಥಾಪಕ ದಂತಿದುರ್ಗ, ರಾಷ್ಟ್ರಕೂಟ ಮನೆತನದ ಸ್ಥಾಪಕ. ಈತನ ಬಿರುದುಗಳು ವೈರಮೇಘ, ಸಹಸ್ರತುಂಗ. ಯಾಕೆ ಹೇಳ್ತಿದ್ ಸರ್ ಇದನ್ನ ಅಂದ್ರೆ, ಸರ್ ಹೈಯರ್ ಎಕ್ಸಾಮ್ಸ್ ಅಲ್ಲಿ ಈ ತರ ಈಗ ರಾಷ್ಟ್ರಕೂಟರು ಅಂದ ತಕ್ಷಣ ಅಮೋಘ ವರ್ಷನ್ ನೋಡ್ಕೊಂಡಿರ್ತೀರಾ, ಅಥವಾ ಒಂದನೇ ಧ್ರುವನ್ ನೋಡ್ಕೊಂಡಿರ್ತೀರಾ, ಅಥವಾ ಮೂರನೇ ಕೃಷ್ಣನ್ ನೋಡ್ಕೊಂಡಿರ್ತೀರಾ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಬೇಕು ಅಂತಾನೆ ವೈರಮೇಘ ಎಂಬ ಬಿರುದನ್ನು ಪಡೆದ ರಾಷ್ಟ್ರಕೂಟರ ಅರಸ ಯಾರು ಅಂತ ಕೇಳಿರ್ತಾರೆ. ಸಾಧಾರಣವಾಗಿ ನೀವು ಏನು ಅಮೋಘ ವರ್ಷ, ಒಂದನೇ ಧ್ರುವ, ಮೂರನೇ ಕೃಷ್ಣ ಅಂತ ದೊಡ್ಡ ಪಾಪ್ಯುಲರ್ ದೊರೆಗಳನ್ನ ನೋಡಿರೋದ್ರಿಂದ ಇದನ್ನ ಗಮನಿಸಿರಲ್ಲ. ಹಾಗಾಗಿ ಹೈಯರ್ ಎಕ್ಸಾಮ್ಸ್ ಹೋದಂತ ಸ್ಟೂಡೆಂಟ್ಸ್ ಈ ತರ ಸ್ವಲ್ಪ ಸಣ್ಣ ಸಣ್ಣ ವಿಚಾರಗಳ ಕಡೆಗೂ ಗಮನ ಕೊಡ್ಬೇಕಾಗುತ್ತೆ. ಮೋಸ್ಟ್ ಪ್ರಾಬಬಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಎಕ್ಸಾಮ್ ಅಲ್ಲಿ ಇಷ್ಟು ಡೀಪ್ ಆಗಿ ಹೋಗಲ್ಲ. ಪ್ರಾರಂಭದಲ್ಲಿ ಈತ ಬಾದಾಮಿ ಚಾಲುಕ್ಯರ ಸಾಮಂತನಾಗಿದ್ದ. ಕೇಳ್ಬೋದು ನಿಮ್ಗೆ. ಸೊ ರಾಷ್ಟ್ರಕೂಟರು ಆರಂಭದಲ್ಲಿ ಯಾರ ಸಾಮಂತರಾಗಿದ್ದರು? ಪಿಸಿಗಾದ್ರೂ ಕೇಳ್ಬೋದು, KAS ಗಾದ್ರೂ ಕೇಳ್ಬೋದು. ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರ ಸಾಮಂತರಾಗಿದ್ದರು. ಸೊ ಇಲ್ಲಿ ನೋಡಿ 754ರಲ್ಲಿ ವರ್ಣಿಸಿದಂತ ಎಲ್ಲೋರ ಶಾಸನದಲ್ಲಿ ಇವರ ಪೂರ್ವಿಕರ ಬಗ್ಗೆ ಉಲ್ಲೇಖವಿದೆ. ಬಾದಾಮಿ ಚಾಲುಕ್ಯರ ಎರಡನೇ ಕೀರ್ತಿವರ್ಮನನ್ನ ಸೋಲಿಸಿ ಈತ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಈಗಾಗಲೇ ಹೇಳಿದೆ, ರಾಷ್ಟ್ರಕೂಟರ ಅವನತಿಗೆ ಬಾದಾಮಿ ಚಾಲುಕ್ಯರ ಅವನತಿಗೆ ರಾಷ್ಟ್ರಕೂಟರು ಕಾರಣ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ. ಅದರ ಅರ್ಥ ದಂತಿದುರ್ಗ ಎರಡನೇ ಕೀರ್ತಿವರ್ಮನನ್ನ ಸೋಲಿಸ್ತಾ. ಆರಂಭದಲ್ಲಿ ಬಾದಾಮಿ ಚಾಲುಕ್ಯರ ಸಾಮಂತರಾದ್ರೂ ಕೂಡ
ತದನಂತರದಲ್ಲಿ ದುರ್ಬಲ ರಸ ಎರಡನೇ ಕೀರ್ತಿವರ್ಮನನ್ನ ಸೋಲಿಸಿ ಈತ ಅಧಿಕಾರಕ್ಕೆ ಬರ್ತಾನೆ. ಸೊ ಇಲ್ಲಿ ಒಂದು ಪಾಯಿಂಟ್ ಪಿ ಸಿ ಹುಡುಗರು, ಹೈಯರ್ ಎಕ್ಸಾಮ್ ಹುಡುಗರು ಎಲ್ಲ ನೆನ್ಪಿಟ್ಕೊಳ್ಳಿ. ಪಿ ಸಿ ಹುಡುಗರು ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಆರಂಭದಲ್ಲಿ ಇವರು ಯಾರ ಸಾಮಂತರಾಗಿದ್ದರು ಅಂತ ಕೇಳಿದ್ರೆ ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದರು. ನೆಕ್ಸ್ಟ್ ಈತ ಹಿರಣ್ಯ ಗರ್ಭಯಾಗವನ್ನ ಮಾಡಿದ. ನೆಕ್ಸ್ಟ್ ತನ್ನ ಮಗಳು ರೇವಾಳನ್ನ ಪಲ್ಲವರ ಎರಡನೇ ನಂದಿವರ್ಮನಿಗೆ ಕೊಟ್ಟು ವಿವಾಹ ಮಾಡ್ದ. ಕೇಸೆಟ್ಟು ನೆಟ್ಟು ಇಂತ ಎಕ್ಸಾಮ್ ಬರೆಯಂತ ಹುಡುಗರು ಈ ತರ ಸಣ್ಣ ಸಣ್ಣ ವಿಚಾರಗಳನ್ನ ಅಬ್ಸರ್ವ್ ಮಾಡ್ಬೇಕು. ಎಸ್ಪೆಷಲಿ ಟೀಚರ್ಸ್, PU ಕಾಲೇಜು, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಹುಡುಗರು ಈ ತರದ ಪ್ರಶ್ನೆಗಳು ಜಾಸ್ತಿ ಆಗ್ತವೆ. ಈತ ಹಿರಣ್ಯ ಗರ್ಭಯಾಗವನ್ನ ಮಾಡಿ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ತಾನೆ. ತನ್ನ ಮಗಳನ್ನ ಅಂದ್ರೆ ರೇವಾ ಅಂತಕ್ಕಂಥ ಮಗಳನ್ನ ಎರಡನೇ ನಂದಿವರ್ಮನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಒಂದನೇ ಕೃಷ್ಣ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ 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 ಇಂಪಾರ್ಟೆಂಟ್. ಮೊದಲ ಇಂಪಾರ್ಟೆಂಟ್ ಪರ್ಸನ್ ಇದು. PC ಗಿರ್ಬೋದು, ಯಾವುದೇ ಎಕ್ಸಾಮ್ ಗಿರ್ಬೋದು. ಸೊ ಇದು PC ಗಿರ್ಬೋದು, ಯಾವುದೇ ಎಕ್ಸಾಮ್ ಗಿರ್ಬೋದು, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ನ ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದಂತಿ ದುರ್ಗನಿಗೆ ಮಕ್ಕಳು ಇಲ್ಲದೆ ಇದ್ದುದರಿಂದ ಅವನ ಚಿಕ್ಕಪ್ಪನಾದ ಕೃಷ್ಣ ಅಧಿಕಾರಕ್ಕೆ ಬರ್ತಾನೆ. ಸೊ ನೋಡಿ, ಹೈಯರ್ ಎಕ್ಸಾಮ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಹೈಯರ್ ಎಕ್ಸಾಮ್ಗೆ ಈ ತರ ಕಾನ್ಸೆಪ್ಟ್ ಬೇಸ್ ಕೊಡ್ತಾನೆ. ಬಹಳ ಜನ ಕೇಳ್ತಿರ್ತೀರ, ಸರ್ 2026 ಟ್ರೆಂಡಿಗೆ ತಕ್ಕಂತೆ ಪಾಠ ಮಾಡಿ ಅಂತ. ನೋಡಿಪ್ಪ, 2010 ಆದ್ರೂ ಅದೇ, 2026 ಆದ್ರೆ 2046 ಆದ್ರೂ ಈ ಕೃಷ್ಣ ಹೋಗಿ ಮಂಜುನಾಥ ಆಗಕ್ ಸಾಧ್ಯ ಇಲ್ಲ. ಕೃಷ್ಣನ ಸಾಧನೆಗಳು ಹೋಗಿ ಮಂಜುನಾಥನ ಸಾಧನೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಕೃಷ್ಣನ ಸಾಧನೆಗಳು ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಂಟೆಂಟ್ ಏನಿರುತ್ತೋ ಹಾಗೇ ಇರುತ್ತೆ, ಪ್ರಶ್ನೆಗಳು ಕೇಳುವ ವಿಧಾನಗಳು ಬದಲಾಗಿರುತ್ತೆ. ಯಾಕಂದ್ರೆ ರಾಷ್ಟ್ರಕೂಟರ ದಂತಿದುರ್ಗನ ನಂತರ ರಾಷ್ಟ್ರಕೂಟರ ಒಂದನೇ ಕೃಷ್ಣ ಅಧಿಕಾರಕ್ಕೆ ಬಂದ. ದಂತಿದುರ್ಗನಿಗೆ ಮಕ್ಕಳಿಲ್ಲದೆ ಇದ್ದುದರಿಂದ ಅವನ ಚಿಕ್ಕಪ್ಪನಾದ ಕೃಷ್ಣ ಅಧಿಕಾರಕ್ಕೆ ಬಂದನು. ಎ ಸರಿಯಾಗಿದೆ, ಆರ್ ಸರಿಯಾಗಿದೆ, ಎಗೆ ಆರ್ ಕಾರಣವಾಗಿದೆ. ಎ ಸರಿಯಾಗಿದೆ, ಆರ್ ಸರಿಯಾಗಿದೆ, ಎಗೆ ಆರ್ ಕಾರಣವಲ್ಲ. ಎ ಸರಿ, ಆರ್ ತಪ್ಪು. ಎ ತಪ್ಪು, ಆರ್ ಸರಿ, ಈ ತರ ಆಪ್ಷನ್ ಕೊಡ್ತಾನೆ. ಈ ತರದ ಮ್ಯಾಟ್ರ್ಗಳನ್ನ ನೀವು ನೋಡೇ ಇರಲ್ಲ. ಒಂದನೇ ಕೃಷ್ಣ ಅಂತ ತಕ್ಷಣ ಏನ್ ಮಾಡಿರ್ತೀರ, ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದ ಅಂತ ನೋಡ್ಕೊಂಡು ಪಾಸ್ ಆಗ್ಬಿಟ್ಟಿರ್ತೀರ. ಈ ತರ ಪ್ರಶ್ನೆ ಕೇಳಿದಾಗ ತುಂಬಾ ಡೆಪ್ತ್ ಆಯ್ತು ಅಂತೀರ. 2026 ಅಲ್ಲಿ ಈ ತರ ನೀವ್ ಏನು ಕಂಟೆಂಟ್ ನೆಗ್ಲೆಕ್ಟ್ ಮಾಡಿರ್ತೀರೋ ಅದ್ರ ಮೇಲೆ ಈ ತರ ಪ್ರಶ್ನೆ ಸೆಟ್ ಮಾಡ್ಬಿಡ್ತಾನೆ. ಅರ್ಥ ಆಯ್ತಪ್ಪ? ಸೊ ಹಾಗಾಗಿ ದಂತಿದುರ್ಗ ನಿಮ್ ಮಕ್ಳಿರ್ಲಿಲ್ಲ, ಎ ಸರಿಯಾಗಿ. ಒಂದನೇ ಕೃಷ್ಣ ಅಧಿಕಾರಕ್ಕೆ ಬಂದ, ಎ ಸರಿಯಾಗಿದೆ. ಮಕ್ಳಿಲ್ದೇ ಇರೋದ್ರಿಂದ ಚಿಕ್ಕಪ್ಪನಾದ ಕೃಷ್ಣ ಅಧಿಕಾರಕ್ಕೆ ಬಂದ, ಆರು ಸರಿಯಾಗಿದೆ. ಹೇಗೆ ಆರ್ ಕಾರಣವಾಗಿದೆ. ಯಾಕಂದ್ರೆ ಕೃಷ್ಣ ಅಧಿಕಾರಕ್ಕೆ ಬಂದ, ಯಾಕೆ ಬಂದ? ಅವನಿಗೆ ಮಕ್ಳಿಲ್ದೇ ಇರೋದ್ರಿಂದ ಕೃಷ್ಣ ಅಧಿಕಾರಕ್ಕೆ ಬಂದ. ಸೊ ಹಾಗಾಗಿ ಹೇಗೆ ಆರ್ ಕಾರಣವಾಗಿದೆ. ಈ ರೀತಿ ಪ್ರಶ್ನೆಗಳು ಬರ್ತವೆ. ಇವನ ಬಿರುದು ಅಕಾಲ ವರ್ಷ. ಸಮ್ ಟೈಮ್ ಏನ್ ಮಾಡ್ತಾರೆ, ಒಂದನೇ ಕೃಷ್ಣನ ಸಾಧನೆಗಳು ಅಂತ ಕೇಳೋ ಬದಲು ಅಕಾಲ ವರ್ಷ ಎಂದು ಯಾವ ರಾಷ್ಟ್ರಕೂಟರ ದೊರೆಯನ್ನ ಕರೆಯುತ್ತಾರೆ ಅಂತ ಕೇಳ್ಬಿಡ್ತಾರೆ. ಅವರೇ ಬಿರುದು ಕೊಟ್ಟು ಅವಾಗ ಒಂದನೇ ಕೃಷ್ಣ ಅನ್ನೋದು ನೆನಪಿರ್ಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 2018 PU ಕಾಲೇಜ್ ಲೆಕ್ಚರರ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಇವನೇನ್ ಮಾಡ್ತಾನೆ, ಸೊ ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ದಂತಿದುರ್ಗ ಸ್ವತಂತ್ರವಾಗಿ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ರೆ, ಈತ ಎರಡನೇ ಕೀರ್ತಿವರ್ಮ, ಬಾದಾಮಿ ಚಾಲುಕ್ಯರ ಎರಡನೇ ಕೀರ್ತಿವರ್ಮನ ಸಂಪೂರ್ಣವಾಗಿ ಸೋಲಿಸಿ ಬಾದಾಮಿ ಚಾಲುಕ್ಯರ ಅಂತ್ಯಕ್ಕೆ ಕಾರಣನಾಗ್ತಾನೆ. ಬಾದಾಮಿ ಚಾಲುಕ್ಯರ ಅಂತ್ಯಕ್ಕೆ ಕಾರಣ ರಾಷ್ಟ್ರಕೂಟರು. ಅವರನ್ನ ಸಂಪೂರ್ಣವಾಗಿ ಅಂತ್ಯಗೊಳಿಸಿದವನು ಒಂದನೇ ಕೃಷ್ಣ. ಅರ್ಥ ಆಯ್ತಪ್ಪ? ನೆಕ್ಸ್ಟ್, ಯುವರಾಜ ಎರಡನೇ ಗೋವಿಂದನ ನೇತೃತ್ವದಲ್ಲಿ ವೆಂಗಿ ಚಾಲುಕ್ಯರ ನಾಲ್ಕನೇ ವಿಷ್ಣುವರ್ಧನನ ಮೇಲೆ ದಾಳಿ ಮಾಡಿಸಿದನು. ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್. ಕದನದಲ್ಲಿ ವೆಂಗಿದೊರೆ ತನ್ನ ಮಗಳು ಶೀಲ ಭಟ್ಟಾರಿಕೆಯನ್ನು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ ಟೀಚರ್ಸ್. ಈಕೆ ವೆಂಗಿದೊರೆ ತನ್ನ ಮಗಳು ಶೀಲ ಭಟ್ಟಾರಿಕೆಯನ್ನ ನೆನ್ಪಿಟ್ಕೊಳ್ರಿ. ಯಾವ ವೆಂಗಿದೊರೆಯ ಮಗಳನ್ನ ಕೃಷ್ಣನ ಮಗ ಧ್ರುವನಿಗೆ ಮಾಡ್ಕೊಂಡ ಅಂದ್ರೆ ಶೀಲ ಭಟ್ಟಾರಿಕೆಯನ್ನ, ವಿಷ್ಣುವರ್ಧನ ಮಗಳು ಶೀಲ ಭಟ್ಟಾರಿಕೆಯನ್ನ ಕೃಷ್ಣ ತನ್ನ ಮಗ ಧ್ರುವನಿಗೆ ವಿವಾಹವನ್ನ ಮಾಡ್ಕತಾನೆ. ಸೊ ಇಲ್ಲಿ ಒಂದು ಪ್ರಶ್ನೆ. ಸೊ ಟೀಚರ್ಸ್ ಎಕ್ಸಾಮ್ ಅಲ್ಲಿ ಈ ರೀತಿಯಾದಂತ ಯಾರಿಗ್ ಮದ್ವೆ ಆಗಿದ್ರು ಹುಡುಗಿ ಹೆಸರೇನು ಅಂತ ಕೇಳ್ತಾರೆ. ಅಷ್ಟು ಸೂಕ್ಷ್ಮವಾಗಿ ನೀವು ನೋಡದೆ ಇರೋದ್ರಿಂದ ಸ್ಕಿಪ್ ಮಾಡಿ ಒಂದ್ ಮಾರ್ಕ್ಸ್ ಕಳ್ಕೊಬಿಡ್ತೀರಾ. ನೆಕ್ಸ್ಟ್, ಗಂಗರ ಪ್ರಸಿದ್ಧ ರಸ ಶ್ರೀ ಪುರುಷನನ್ನ ಸೋಲಿಸಿ ಕಪ್ಪ ಕಾಣಿಕೆಯನ್ನ ಪಡಿತಾನೆ. ಗಂಗರು ಹೇಳ್ಬೇಕಾದ್ರೆ ಹೇಳಿದೆ, ರಾಷ್ಟ್ರಕೂಟರ ಒಂದನೇ ಕೃಷ್ಣನಿಂದ ಸೋತ. ಹಾಗಾಗಿ ಗಂಗರ ಪ್ರಸಿದ್ಧ ದೊರೆ ಶ್ರೀ ಪುರುಷನ ಸಮಕಾಲೀನ ರಾಷ್ಟ್ರಕೂಟರ ದೊರೆ ಅಂತ ಕೇಳಿದ್ರೆ ಒಂದನೇ ಕೃಷ್ಣ, ಅಥವಾ ಒಂದನೇ ಕೃಷ್ಣನ ಸಮಕಾಲೀನ ಗಂಗರ ದೊರೆ ಯಾರು ಅಂತ ಕೇಳಿದ್ರೆ ಶ್ರೀ ಪುರುಷ. ಹೌದಲ್ವಪ್ಪ? ನೋಡಿ, ಈಗ ಹೇಳೋದು ಅಪ್ ಟು IAS. ನಾನು ಇದುವರೆಗೂ ಪಾಠ ಮಾಡ್ತಾ KS ಅಂತಿದ್ದೆ. ಈಗ ಹೇಳ್ತಾ ಇದ್ದೀನಿ ನೋಡಿ, ಅಪ್ ಟು IAS ಎಕ್ಸಾಮ್ ವರ್ಗೂ ಇಂಪಾರ್ಟೆಂಟ್. ಈತ ಎಲ್ಲೋರಾದಲ್ಲಿ ಏಕಶಿಲಾ ಗುಹಾಲಯವನ್ನ ನಿರ್ಮಿಸಿದ. ಯಾವ್ದದು ಅಂದ್ರೆ ಕೈಲಾಸನಾಥ ದೇವಾಲಯ. ಎಲ್ಲೋರಾದಲ್ಲಿರುವ ಕೈಲಾಸನಾಥ ದೇವಾಲಯದ ನಿರ್ಮಾತೃ ಒಂದನೇ ಕೃಷ್ಣ. ಅದು
ಜಗತ್ತಿನ ಅತ್ಯಂತ ದೊಡ್ಡ ಏಕಶಿಲಾ ಗುಹಾಲಯವಾಗಿದೆ ಈ ಕೈಲಾಸನಾಥ ದೇವಾಲಯದ ಬಗ್ಗೆ ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ಡೀಪ್ ಆಗಿ ಹೇಳ್ತೀನಿ ಲಾಸ್ಟ್ಗೆ. ಸೊ ಇದು ಅರ್ಥ ಆಯ್ತು, ಇದು ವೆರಿ ಇಂಪಾರ್ಟೆಂಟ್. ನಮ್ ಪೊಲೀಸ್ ಹುಡುಗರಿಗಂತೂ ಕಣ್ಣು ಮುಚ್ಕೊಂಡು ಇಂಪಾರ್ಟೆಂಟ್. ಇವನ್ ನಂತರ 2ನೇ ಗೋವಿಂದ ಅಧಿಕಾರಕ್ಕೆ ಬರ್ತಾನೆ. ಇವನೇನು ಅಷ್ಟು ಪಾಪ್ಯುಲರ್ ಅಲ್ಲ. ಕಾಲಾನುಕ್ರಮಕ್ಕೆ ಟೀಚರ್ಸ್ ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ, ಅಥವಾ FDA KPS ಅಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಕಾಲಾನುಕ್ರಮ, ರಾಷ್ಟ್ರಕೂಟರ ದೊರೆಗಳ ಕಾಲಾನುಕ್ರಮ ಚೆನ್ನಾಗಿ ಗೊತ್ತಿರಬೇಕು. ವಿಡಿಯೋ ನೋಡ್ತಾ ಇರೋರು ಕೇಳಿಸ್ಕೊಂಡ್ರಿ, ಸ್ಕಿಪ್ ಮಾಡಬೇಡ್ರಿ. ರಾಷ್ಟ್ರಕೂಟ ದೊರೆಗಳನ್ನು ಅತಿ ಹೆಚ್ಚು ಕಾಲಾನುಕ್ರಮದಲ್ಲಿ ಕೊಡ್ತಾರೆ, 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ರಾಷ್ಟ್ರಕೂಟ ದೊರೆಗಳು ಮತ್ತು ಅವರು ಆಳ್ವಿಕೆ ಮಾಡಿದ ವರ್ಷಗಳನ್ನ ಕಾಲಾನುಕ್ರಮದಲ್ಲಿ ಕೊಡ್ತಾರೆ. ಮೋಸ್ಟ್ಲಿ ಏನ್ಷಿಯಂಟ್ ಕರ್ನಾಟಕ ಇತಿಹಾಸದಲ್ಲಿ ಕಾಲಾನುಕ್ರಮ ಅಥವಾ ಇಯರ್ ಏನಾರ ಮ್ಯಾಥಿ ಫಾಲೋಯಿಂಗ್ ಕೊಟ್ರೆ ಈ ರಾಷ್ಟ್ರಕೂಟರೇ 99% ಕೊಡೋ ಸಾಧ್ಯತೆ ಇದೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿರ್ತಕ್ಕಂಥ ಅನುಭವ. ಇದಾದ್ಮೇಲೆ ಧ್ರುವ, ವೆರಿ ಇಂಪಾರ್ಟೆಂಟ್. 2ನೇ ಇಂಪಾರ್ಟೆಂಟ್ ಪರ್ಸನ್ ಧ್ರುವ. 2ನೇ ಇಂಪಾರ್ಟೆಂಟ್ ಪರ್ಸನ್ ಧ್ರುವ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. 1ನೇ ಧ್ರುವ. ಇವನ ಬಿರುದುಗಳು ನೋಡಿ. ಕೃಷ್ಣನ ಬಿರುದು ಧಾರಾವರ್ಷ, ಕೃಷ್ಣನ ಬಿರುದು ಅಕಾಲ ವರ್ಷ. ಧ್ರುವನ ಬಿರುದು ಧಾರಾವರ್ಷ. ಕೃಷ್ಣನ ಬಿರುದು ಅಕಾಲ ವರ್ಷ, ಧ್ರುವನ ಬಿರುದು ಧಾರಾವರ್ಷ. ನೆನ್ಪಿಟ್ಕೊಳ್ರಿ, ಕೃಷ್ಣನ ಬಿರುದು ಅಕಾಲ ವರ್ಷ, ಧ್ರುವನ ಬಿರುದು ಧಾರಾವರ್ಷ. ಸೊ ಧಾರಾವರ್ಷ, ಕಲಿವಲ್ಲಭ, ನಿರುಪಮ, ಶ್ರೀವಲ್ಲಭ ಎಂಬ ಬಿರುದುಗಳಿದ್ದವು. ಸೊ ಧ್ರುವನ ಬಿರುದುಗಳು ಧಾರಾವರ್ಷ, ಕಲಿವಲ್ಲಭ, ನಿರುಪಮ, ಶ್ರೀವಲ್ಲಭ ಎಂಬ ಬಿರುದುಗಳಿದ್ದವು. ನೋಡಿ, ಈತ ಅಧಿಕಾರಕ್ಕೆ ಬಂದಾಗ ನಡೆದ ಅಂತರ್ಯುದ್ಧದಲ್ಲಿ ತನ್ನ ಸಹೋದರ 2ನೇ ಗೋವಿಂದನನ್ನ ಸೋಲಿಸಿ ಅಧಿಕಾರಕ್ಕೆ ಬಂದ. 2026 ಟ್ರೆಂಡ್ ಪ್ರಶ್ನೆಗಳು. ಧ್ರುವ ಯಾವ ರೀತಿ ಅಧಿಕಾರಕ್ಕೆ ಬಂದನು? ಸರ್ ಇದಿಷ್ಟೊಂದು ಈಸಿ ಅಲ್ವಾ ಸರ್? ಈಗ ನಾನು ಹೇಳಿದೆ ನಿಮ್ಗೆ ಈಸಿ. ನೀವೇ ಓದಿದ್ರೆ ಏನ್ ಮಾಡ್ತಿದ್ರಿ? ಒಂದ್ ಹೈಲೈಟರ್ ತಗೊಂಡು ಒಂದ್ ದೊಡ್ಡ ದೊಡ್ಡ ಹಾತಸ್ ಪುಸ್ತಕದಲ್ಲಿ ಇಂಪಾರ್ಟೆಂಟ್ ಗಂಗರ 2ನೇ ಶಿವಮಾರನನ್ನ ಸೋಲಿಸಿದನು, ಧ್ರುವ, ಧಾರಾವರ್ಷ, ಕಲಿವಲ್ಲಭ, ನಿರುಪಮ, ಈ ತರ ಅಂಡರ್ಲೈನ್ ಮಾಡ್ಕೊಂಡು ಮೇನ್ ಪಾಯಿಂಟ್ ಓದ್ತಿದ್ರಿ. ಈ ತರದ್ನ ಗಮನಿಸ್ತಾ ಇರಲಿಲ್ಲ. ಇದು ಎಕ್ಸಾಮ್ ಅಲ್ಲಿ ಬಂದಾಗ ತಡ್ಕಾಡ್ತಾ ಇದ್ರಿ. ಹಾಗಾಗಿ ಅಂತರ್ಯುದ್ಧದಲ್ಲಿ ಸಹೋದರ 2ನೇ ಗೋವಿಂದನನ್ನ ಸೋಲಿಸಿತ ಅಧಿಕಾರಕ್ಕೆ ಬರ್ತಾನೆ. ತನ್ನ ಸಹೋದರ 2ನೇ ಗೋವಿಂದನನ್ನ ಬೆಂಬಲಿಸಿದ. ನೋಡಿ, 2ನೇ ಗೋವಿಂದನಿಗೆ ಸಹಾಯ ಮಾಡದಂತ ಗಂಗರ 2ನೇ ಶಿವಮಾರನನ್ನ ಸೋಲಿಸಿ ಜೈಲಲ್ಲಿಡ್ತಾನೆ. ಅರ್ಥ ಆಯ್ತಪ್ಪ? ಇದಾದ್ಮೇಲೆ ಪಲ್ಲವರ ದಂತಿವರ್ಮನನ್ನ ಸೋಲಿಸಿದ. ಇಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ವ್ಯಂಗ್ಯ 4ನೇ ವಿಷ್ಣುವರ್ಧನನ್ನ ಸೋಲಿಸಿದ. ಇದು ಕೂಡ ಏನ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಟೀಚರ್ಸ್ ಹುಡುಗರು ನೋಡ್ಲಿ ಅಂತ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಪೊಲೀಸ್ನವ್ರು ಏನ್ ತಲೆ ಕೆಡಿಸ್ಕೊಂಡ್ರೆ ಮುಂದಕ್ಕೆ ಹೋಗ್ರಿ. ನೆಕ್ಸ್ಟ್, ಉತ್ತರ ಭಾರತದ ದಾಳಿಗಳು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊತಾ ಇದ್ ನಾನು ಹೇಳೋದು ಅರ್ಥ ಮಾಡ್ಕೊತಾ ಇರ್ತಾರೆ. ನಾನು ಕಂಟೆಂಟ್ ಓದ್ತಾ ಇಲ್ಲ. ಎಲ್ಲಿ ಫೋಕಸ್ ಮಾಡ್ಬೇಕು, ಯಾವ್ದು ಇಂಪಾರ್ಟೆಂಟ್, 2026 ಎಕ್ಸಾಮ್ ಫಾರ್ಮಾಟ್ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನನ್ನ ಮಾತನ್ನ ಕೇಳಿಸ್ಕೊಂಡು ನೀವು ವಿಡಿಯೋವನ್ನ ನೋಡ್ಬೇಕು. ನೋಡಿ, ಉತ್ತರ ಭಾರತದಲ್ಲಿ ಕನೋಜನ್ನ ವಶಪಡಿಸಿಕೊಳ್ಳಲು ಪಾಲರು ಪ್ರತಿಹಾರರ ನಡುವೆ ಫೈಟ್ ಇತ್ತು. ನೋಡಿ, ಈಗ ನಾವಿರೋದು ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ, ಸೌತ್ ಇಂಡಿಯಾದಲ್ಲಿ. ಉತ್ತರ ಭಾರತದಲ್ಲಿ ಏನಾಗ್ತಾ ಇದೆ? ಸಮಕಾಲೀನ ರಾಜಕೀಯ ಪರಿಸ್ಥಿತಿ, ಪಾಲರು ಮತ್ತು ಪ್ರತಿಹಾರರ ನಡುವೆ ಗಲಾಟೆ ಆಗ್ತಾ ಇದೆ. ಇವೆರಡು ಪ್ರಸಿದ್ಧ ಮನೆತನಗಳು ಉತ್ತರ ಭಾರತದಲ್ಲಿ. ಪಾಲ ವರ್ಸಸ್ ಪ್ರತಿಹಾರ. ಯಾಕೋಸ್ಕರ ಆಗ್ತಾ ಇದೆ? ಕನೋಜನ್ನ ವಶಪಡಿಸಿಕೊಳ್ಳಲು. ಹಾಗಾದ್ರೆ ಕನೋಜಿನ ಅರಸ ಯಾರಿದ್ದ? ಆಯುಧ ಮನೆತನದ ಇಂದ್ರಾಯುಧ ಇದ್ದ. ಸೊ ಈ ಟೈಮಲ್ಲಿ ಅರ್ಥ ಮಾಡ್ಕೊತಾ ಇದೀರಲ್ವಾ? ಕನೋಜಿಗಾಗಿ ಪಾಲ ಮನೆತನ, ಪ್ರತಿಹಾರರ ಮನೆತನದ ನಡುವೆ ಫೈಟ್ ಇದೆ. ಕನೋಜನ್ನ ಇಂದ್ರಾಯುಧ ಆಳ್ವಿಕೆ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಗೂರ್ಜರ ಪ್ರತಿಹಾರರ ಅರಸ ವತ್ಸರಾಜ. ಪ್ರತಿಹಾರರ ಅರಸ ಯಾರಲ್ರಿ? ವತ್ಸರಾಜ. ನೆನ್ಪಿಟ್ಕೊಂಡ್ರಿ, ಇದು ಬೇಕಾಗುತ್ತೆ. ವೆರಿ 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 ಇಂಪಾರ್ಟೆಂಟ್. ಟೀಚರ್ಸ್ ಎಕ್ಸಾಮ್ ಅಲ್ಲಿ 10 ಸಲನಾರು ಕೇಳಿದ್ದಾರೆ, ಲೆಕ್ಚರರ್ಸ್ ಎಲ್ಲ ಸೇರಿ. ವತ್ಸರಾಜ ಕನೋಜನ್ನ ಆಕ್ರಮಿಸಿದ. ಇದನ್ನ ಸಹಿಸದ ಬಂಗಾಳದ ಪಾಲ ವಂಶದ ಧರ್ಮಪಾಲ ವತ್ಸರಾಜನ ವಿರುದ್ಧ ಯುದ್ಧ ಮಾಡಿ ಸೋತ. ಅಂದ್ರೆ ಪಾಲರು ಪ್ರತಿಹಾರರ ಮೇಲೆ ಯುದ್ಧ ಮಾಡಿ ಸೋತ. ಅಂದ್ರೆ ಪ್ರತಿಹಾರರ ಅರಸ ವತ್ಸರಾಜ ಕನೋಜನ ಗೆದ್ದ. ಸಹಿಸದ ಬಂಗಾಳದ ಪಾಲ ವಂಶದ ಧರ್ಮಪಾಲ ವತ್ಸರಾಜನ ಮೇಲೆ ದಾಳಿ ಮಾಡ್ದ, ಸೋತ. ಅಂದ್ರೆ ಗೆದ್ದಿದ್ದ ಯಾರು? ಗೂರ್ಜರ ಪ್ರತಿಹಾರರ ಅರಸ. ಪ್ರಶ್ನೆ ಏನ್ ರೈಸ್ ಆಗುತ್ತೆ ಇಲ್ಲಿ? ಈ ಟೈಮಲ್ಲಿ ಧ್ರುವನ ಪ್ರವೇಶ ಉತ್ತರ ಭಾರತಕ್ಕಾಗುತ್ತೆ. ಹಾಗಾದ್ರೆ ಉತ್ತರ ಭಾರತದ ಮೇಲೆ ರಾಷ್ಟ್ರಕೂಟರು ದಾಳಿ ಮಾಡಿದಾಗ ಆಳುತ್ತಿದ್ದ 2 ಮನೆತನಗಳು ಯಾವುವು? ಪಾಲರು, ಪ್ರತಿಹಾರರು. ಹಾಗಾದ್ರೆ ಧ್ರುವ ಉತ್ತರ ಭಾರತದ ಮೇಲೆ ದಾಳಿ ಮಾಡಿದಾಗ ಗೂರ್ಜರ ಪ್ರತಿಹಾರರ ಅರಸನ ಹೆಸರೇನು? ವತ್ಸರಾಜ. ಹಾಗಾದರೆ ಉತ್ತರ ಭಾರತದ ಮೇಲೆ ಧ್ರುವ ದಾಳಿ ಮಾಡಿದಾಗ ಪಾಲರ ಮನೆತನದ ದೊರೆ ಯಾರು? ಧರ್ಮಪಾಲ. ಇಷ್ಟು ಟೈಪ್ ಅಲ್ಲಿ ಪ್ರಶ್ನೆಗಳು ಬರ್ತವೆ. ಅರ್ಥ ಆಯ್ತಾ? ಸೊ ಈಗ
ಅಂದ್ರೆ ಅವರು ಹೊಡೆದಾಡ್ಕೊಂತ ಇರ್ತಾರೆ. ಈ ಟೈಮಲ್ಲಿ ಧ್ರುವನ ಪ್ರವೇಶ ಆಗುತ್ತೆ. ಉತ್ತರ ಭಾರತದ ಮೇಲೆ ದಾಳಿ ಮಾಡಿದಂತ ಮೊದಲ ರಾಷ್ಟ್ರಕೂಟರ ಅರಸ, ಇದ್ ನಿಮ್ ನೆನಪಿರ್ಲಿ, ಕೇಳ್ಬೋದು. ಉತ್ತರ ಭಾರತದ ಮೇಲೆ ದಾಳಿ ಮಾಡಿದಂತ ಮೊದಲ ರಾಷ್ಟ್ರಕೂಟರ ಅರಸ ಅಂತ ಕೇಳ್ತಾರೆ. ಒಂದನೇ ಧ್ರುವ, ಇಂಪಾರ್ಟೆಂಟ್. PC2 IAS ಅಂತಾನೆ ಹೇಳ್ಬೋದು. PC2 IAS ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಧ್ರುವನ ಉತ್ತರ ಭಾರತದ ದಾಳಿಗೆ ಅವನ ಮಕ್ಕಳು ಮೂರನೇ ಗೋವಿಂದ ಮತ್ತು ಇಂದ್ರ ಸಹಾಯ ಮಾಡ್ತಾರೆ. ಇದು 2026ರಲ್ಲಿ ಪ್ರಶ್ನೆ ಕೇಳಿದ್ರೆ 4 ಪಾಯಿಂಟ್ ಇಟ್ಬಿಡ್ತಾರಲ್ಲ. ಉತ್ತರ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ರಾಷ್ಟ್ರಕೂಟರ ದೊರೆ, ಮತ್ತೆ ಉತ್ತರ ಭಾರತದ ಮೇಲೆ ಧ್ರುವ ದಾಳಿ ಮಾಡಿದಾಗ ಯಾವ್ಯಾವ ಮನೆತನಗಳಿದ್ದು, ಮತ್ತು ಮೂರನೇ ಪಾಯಿಂಟ್ ಅಲ್ಲಿ ಉತ್ತರ ಭಾರತದ ದಾಳಿಗೆ ನೆರವಾದವನ ಮಕ್ಕಳು ಮೂರನೇ ಗೋವಿಂದ, ಇಂದ್ರ. ಧ್ರುವನನ್ನ ಝಾನ್ಸಿ ಕದನದಲ್ಲಿ ವತ್ಸರಾಜ ಸೋಲಿಸ್ತಾ 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, 4 ಹೇಳಿಕೆ ಸರಿ, ಈ ತರ ಇದು ಒಂದೇ ಇದ್ರ ಮೇಲೆ 4 ಸ್ಟೇಟ್ಮೆಂಟ್ ಕೊಟ್ಟು ಪ್ರಶ್ನೆ ಕೇಳೋ ಸಾಧ್ಯತೆಗಳಿರ್ತವೆ 2026 ಎಕ್ಸಾಮ್ ಫಾರ್ಮ್ಯಾಟ್. ಹಾಗಾಗಿ ಧ್ರುವನ ಉತ್ತರ ಭಾರತ ದಾಳಿಗೆ ಸಹಾಯ ಮಾಡಿದ್ದು ಮೂರನೇ ಗೋವಿಂದ ಮತ್ತು ಇಂದ್ರ. ಸೊ ನೋಡಿ, ಧ್ರುವ ಝಾನ್ಸಿ ಕದನದಲ್ಲಿ ವತ್ಸರಾಜನನ್ನ ಸೋಲಿಸ್ತಾನೆ. ಪ್ರತಿಹಾರರ ವತ್ಸರಾಜನನ್ನ. ಝಾನ್ಸಿ ಕದನ ಅರ್ಥ ಮಾಡ್ಕೊಳ್ರಿ, ಝಾನ್ಸಿ ಕದನ ಧ್ರುವ ವರ್ಸಸ್ ವತ್ಸರಾಜ. ಯಮುನಾ ನದಿ ಕದನದಲ್ಲಿ ಧರ್ಮಪಾಲನನ್ನ ಸೋಲಿಸ್ತಾನೆ. ಯಮುನಾ ನದಿ ಕದನದಲ್ಲಿ ಧರ್ಮಪಾಲನನ್ನ ಸೋಲಿಸ್ತಾನೆ. ಸೊ ಇದರೊಂದಿಗೆ ಅಪಾರ ಸಂಪತ್ತಿನೊಂದಿಗೆ ನೋಡಿ, ಉತ್ತರ ಭಾರತವನ್ನ ತನ್ನ ಶಕ್ತಿ ಶೌರ್ಯಕ್ಕಾಗಿ ದಾಳಿ ಮಾಡೋದನ್ನೇ ಹೊರತು ಧ್ರುವ ಆಳ್ವಿಕೆ ಮಾಡಬೇಕು ಅಂತ ಅಲ್ಲ, ಭೂಮಂಡಲವನ್ನ ವಶಪಡಿಸ್ಕೊಳ್ಬೇಕು ಅಂತಲ್ಲ, ತಮ್ಮ ಶೌರ್ಯ ಪ್ರದರ್ಶನಕ್ಕಾಗಿ ದಾಳಿ ಮಾಡ್ತಾನೆ. ಗೊತ್ತಿರ್ಲಿ ನಿಮ್ಗೆ. ಹಾಗಾಗಿ ಸಂಪತ್ತಿನೊಂದಿಗೆ ವಾಪಸ್ ಬರ್ತಾನೆ. ಈತ ದ್ವಾರ ಸಮುದ್ರದಲ್ಲಿ ಕೆರೆಯೊಂದನ್ನ ನಿರ್ಮಾಣ ಮಾಡ್ತಾನೆ. ದ್ವಾರ ಸಮುದ್ರದಲ್ಲಿ ಕೆರೆಯೊಂದನ್ನ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಮೊನ್ನೆ VA ಓದಲು ಯಾವ್ದೋ ಎಕ್ಸಾಮ್ ಅಲ್ಲಿ ಶ್ರವಣ ಬೆಳಗೊಳದಲ್ಲಿ ಕೆರೆಯನ್ನ ನಿರ್ಮಾಣ ಮಾಡಿದ್ದು ಮೈಸೂರಿನ ಯಾವ ದೊರೆ ಅಂತ ಕೇಳಿದ್ರು, ಚಿಕ್ಕದೇವರಾಜ ಒಡೆಯರು. ಅದೇ ರೀತಿ ದ್ವಾರ ಸಮುದ್ರದಲ್ಲಿ ಕೆರೆಯನ್ನು ನಿರ್ಮಿಸಿದ ರಾಷ್ಟ್ರಕೂಟರ ದೊರೆ ಅಂತ ಕೇಳ್ಬಿಟ್ರೆ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳಿ. ಧ್ರುವನಿಗೆ 4 ಮಕ್ಳು ಇರ್ತಾರೆ, ಕರ್ಕ, ಸ್ತಂಭ, ಮೂರನೇ ಗೋವಿಂದ, ಇಂದ್ರ ಅಂತ. ಸೊ ಕರ್ಕ ಅಕಾಲಿಕ ಮರಣ ಹೊಂದಿದಾಗ ಸಮರ್ಥನಾದ ಮೂರನೇ ಗೋವಿಂದ ತನ್ನ ಉತ್ತರಾಧಿಕಾರಿಯಾಗಿ ನೇಮಿಸ್ತಾನೆ. ಸೊ ಆಗ ಸ್ತಂಭನಿಗೆ ಗಂಗವಾಡಿ, ಇಂದ್ರನಿಗೆ ಗುಜರಾತ್, ಮಾಳ್ವದ ಪ್ರಾಂತ್ಯಾಧಿಕಾರಿಯಾಗಿ ಅಪಾಯಿಂಟ್ ಮಾಡ್ತಾನೆ. 4 ಜನ ಮಕ್ಕಳನ್ನ ಬೇರೆ ಬೇರೆ ಪ್ರಾಂತ್ಯಾಧಿಕಾರಿಯಾಗಿ, ಬಟ್ ಉತ್ತರಾಧಿಕಾರಿಯಾಗಿ ಮೂರನೇ ಗೋವಿಂದನನ್ನ ನೇಮಕ ಮಾಡ್ತಾನೆ. ಇದು ಕಂಟೆಂಟ್ ಸುಮ್ಮನೆ ಒಂದ್ಸಲ ನೋಡ್ಕೊಂಡ್ರಿ. ಈಗ ಎಕ್ಸಾಮ್ ಇನ್ನೊಂದು ಇಂಪಾರ್ಟೆಂಟ್ ಪರ್ಸನ್, ಒಂದನೇ ಕೃಷ್ಣನು ಇಂಪಾರ್ಟೆಂಟು, ಒಂದನೇ ಧ್ರುವನು ಇಂಪಾರ್ಟೆಂಟು, ಮೂರನೇ ಗೋವಿಂದ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಸರ್ ನೀವು ಹಿಂಗ್ ಹೇಳ್ತೀರಾ ಅಂದ್ರೆ, ನಾನು ಇಂಪಾರ್ಟೆಂಟ್ ಇರೋದಕ್ಕೆ ತಾನೇ ಪಾಠ ಮಾಡ್ತಾ ಇದ್ದೀನಿ ಅಲ್ವಾ? ನೋಡಿ, ಇನ್ನು 4 ತಿಂಗಳು ಟೈಮ್ ಇದೆ. ಇವತ್ತು ನಮ್ಮ ಸರ್ಕಾರ ಹೇಳಿರೋ ಪ್ರಕಾರ 4 ತಿಂಗಳಲ್ಲಿ ಏನ್ ಬೇಕಾರ ಮಾಡ್ಬೋದು. ಸೊ ಹಾಗಾಗಿ ಚೆನ್ನಾಗಿ ಓದ್ರಿ. ಕಾಲ ಆದ್ಮೇಲೆ 2 ತಿಂಗಳು ಕೊಡೋದು, ಅವಾಗ ಟೆನ್ಷನ್ ಆಗ್ಬೇಡ್ರಿ. ಇವತ್ತಿಂದ ಚೆನ್ನಾಗಿ ಓದಕ್ ಸ್ಟಾರ್ಟ್ ಮಾಡ್ರಿ, ಆರಾಮಾಗುತ್ತೆ. ನೋಡಿ, ಅಕಾಲ ವರ್ಷ, ದಾರ ವರ್ಷ ಅಂತ ನೋಡ್ರಿ, ಇದೇ ಬಿಡ್ತು ಕೊಡ್ತಾರೆ. ಒಂದನೇ ಕೃಷ್ಣ, ಒಂದನೇ ಧ್ರುವ, ಮೂರನೇ ಗೋವಿಂದ, ಅಮೋಘ ವರ್ಷ. ಈ ಕಡೆ ಅಕಾಲ ವರ್ಷ, ದಾರ ವರ್ಷ, ಪ್ರಭೂತ ವರ್ಷ, ನೃಪತುಂಗ ಅಂತ ಕೊಟ್ಟು ಮ್ಯಾಥಿ ಫಾಲೋಯಿಂಗ್ ಅಂತಾರೆ. ಅರ್ಥ ಆಯ್ತಾ? ಈ ಟೈಟ್ಲ್ಗಳನ್ನೇ 2026ರಲ್ಲಿ ಎಕ್ಸಾಮ್ ಕೇಳುವ ಪ್ಯಾಟ್ರನ್. ಈ ಕಡೆ ಹೆಸರುಗಳು, ಈ ಕಡೆ ಬಿರುದುಗಳು, ಮ್ಯಾಥಿ ಫಾಲೋಯಿಂಗ್. ನೀವು 1-2 ನೆನ್ಪಿಟ್ಕೊಂಡ್ರೆ ಆಗಲ್ಲ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಅಕಾಲ ವರ್ಷ ಒಂದನೇ ಕೃಷ್ಣ ಅಲ್ವಾ, ದಾರ ವರ್ಷ ಒಂದನೇ ಧ್ರುವ, ಪ್ರಭೂತ ವರ್ಷ ಮೂರನೇ ಗೋವಿಂದ. ನೆನ್ಪಿಟ್ಕೊಳ್ಳಿಪ್ಪ, ನಾನು ಸುಮ್ನೆ ಒತ್ತಿ ಹೇಳ್ತಾ ಇಲ್ಲ. ಜಗತ್ತುಂಗ, ಜನವಲ್ಲಭ, ತ್ರಿಭುವನದವಳ, ಕೀರ್ತಿನಾರಾಯಣ, ಜಗದ್ಧ್ರುವ ಇವನ ವಿರುದ್ಧ 12 ರಾಜರ ಬೆಂಬಲ ಪಡೆದಂತ ಸ್ತಂಭ ಅಧಿಕಾರಕ್ಕಾಗಿ ದಂಗೆ ಎದ್ದೋಳ್ತಾನೆ. ಆದರೆ ಸ್ತಂಭನನ್ನ ಸೋಲಿಸಿ ಈತ ಗಂಗವಾಡಿಯ ತಮ್ಮನನ್ನ ಕ್ಷಮಿಸಿ, ತನ್ನ ವಿರುದ್ಧ ದಂಗೆ ಎದ್ದಂತ ತಮ್ಮನನ್ನ ಕ್ಷಮಿಸಿ, ಅಂದ್ರೆ ಮೂರನೇ ಗೋವಿಂದನ ವಿರುದ್ಧ ದಂಗೆ ಎದ್ದೋರು ಯಾರು ಅಂತ ಕೇಳಿದ್ರೆ ಸಹೋದರ ಸ್ತಂಭ. ಸೋಲ್ತಾನೆ. ಮತ್ತೆ ಅವನ್ನ ಗಂಗವಾಡಿಯ ಪ್ರಾಂತ್ಯಾಧಿಕಾರಿಯನ್ನಾಗೆ ನೇಮಕ ಮಾಡ್ತಾನೆ. ಟೀಚರ್ ಹುಡುಗರು ಇದನ್ನ ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ತನಗೆ ನೋಡಿ, ಈಗಾಗಲೇ 2ನೇ ಶಿವಮಾರ ಧ್ರುವನ್ ಕಾಲದಲ್ಲಿ ಜೈಲಲ್ಲಿದ್ದ ಅಂತ ಹೇಳಿದೆ. ಹಿಂದಕ್ಕೆ ಹೋಗಿ ನೋಡಿ, ಅರ್ಥ ಆಗಿಲ್ಲ ಅಂದ್ರೆ. ಸೊ ಇಲ್ಲೇನಾಯ್ತು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈ ಗಂಗರ ಶಿವಮಾರ ತನಗೆ ಸಹಾಯ ಮಾಡ್ಲಿ ಅಂತೇಳಿ ಬಿಡುಗಡೆ ಮಾಡ್ತಾನೆ. ಆದ್ರೆ ಇವನೇನ್ ಮಾಡ್ತಾನೆ, ಸ್ತಂಭಂಗ್ ಸಹಾಯ ಮಾಡ್ತಾನೆ. ಇದರ ಸ್ತಂಭ ಸೋಲ್ತಾನೆ, ನಿಮಗೆ ಗೊತ್ತಾಯ್ತು. ಇದರಿಂದ ಸಿಟ್ಟಿಗೆದ್ದಂತ ಮೂರನೇ ಗೋವಿಂದ ಏನ್ ಮಾಡ್ತಾನೆ, ಮತ್ತೊಮ್ಮೆ ಶಿವಮಾರನನ್ನ ಬಂಧಿಸ್ತಾನೆ. 2ನೇ ಶಿವಮಾರನನ್ನ ಅರೆಸ್ಟ್ ಮಾಡ್ತಾನೆ. ಗಂಗರು ಹೇಳ್ಬೇಕಾದ್ರೆ ಹೇಳಿದ್ದೆ ನೋಡ್ರಿ, ತನ್ನ ಜೀವಿತಾವಧಿಯಲ್ಲಿ ಬಹುಕಾಲ ಜೈಲಿನಲ್ಲಿದ್ದ ಅಂತ ರಸ 2ನೇ ಶಿವಮಾರ ಅಂತ, ಈ ಕಾರಣಕ್ಕೇನೇನೆ ಅಲ್ವಾ. ನೆಕ್ಸ್ಟ್ ಇವನು ಮಯೂರ ಕಂಡಿಯನ್ನ, ಮೂರನೇ ಗೋವಿಂದ ಮಯೂರ ಕಂಡಿ ಅಥವಾ ಮೂರ್ಕಂಡಿ ಇವತ್ತಿನ ಬೀದರ್ ಜಿಲ್ಲೆಯಲ್ಲಿದೆ, ರಾಜಧಾನಿಯನ್ನಾಗಿ ಮಾಡ್ಕೊತಾನೆ.
ಎಲ್ಲ ಹುಡುಗರಿಗೂ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇವನು ಉತ್ತರ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಹಾಗಾದ್ರೆ ಉತ್ತರ ಭಾರತದ ಮೇಲೆ ದಾಳಿ ಮಾಡಿದ ಈ ಕೆಳಗಿನ ರಾಷ್ಟ್ರಕೂಟರ ದೊರೆಗಳನ್ನು ಹೆಸರಿಸಿ. 4 ಹೆಸರಾಕಿ, 1 ಸರಿ, 2 ಸರಿ, 3 ಸರಿ, 4 ಸರಿ ಅಂತ ಕೆಲ ಸಾಧ್ಯತೆಗಳಿರ್ತವೆ. ಹಾಗಾಗಿ ಈಗ ಆಲ್ರೆಡಿ 1ನೇ ಧ್ರುವ ಹೇಳಿದೆ. 3ನೇ ಗೋವಿಂದ ಆಲ್ಸೋ ಉತ್ತರ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಎಂದಿನಂತೆ ಪರಿಸ್ಥಿತಿ ಉತ್ತರ ಭಾರತದಲ್ಲಿ ಗುರ್ಜಾರಾತಿನ ಪ್ರತಿಹಾರರಿಗೂ ಬಂಗಾಳದ ಪಾಲರಿಗೂ ಕನೋಜಿಗಾಗಿ ನಿರಂತರ ಹೋರಾಟ ನಡೀತಾ ಇರ್ತದೆ. ಸೊ ಧ್ರುವನ ದಾಳಿಯ ಸಂದರ್ಭದ ನಂತರ ಧರ್ಮಪಾಲ ಕನೋಜನ ಗೆದ್ಕೊಂಡಿರ್ತಾನೆ. ಅವನ ಬದಲು ಚಕ್ರಾಯುಧನನ್ನ ಅಧಿಕಾರಕ್ಕೆ ತಂದಿರ್ತಾನೆ. ಯಾಕೆ ಧರ್ಮಪಾಲ ಕನೋಜನ ಗೆದ್ದ ಅಂದ್ರೆ ಇಲ್ಲೊಂದು ಇನ್ಸಿಡೆಂಟ್ ಆಗಿರುತ್ತೆ. ಏನಾಗಿರುತ್ತೆ ಅಂದ್ರೆ ಪ್ರತಿಹಾರ ರಸ ವತ್ಸರಾಜ ಸತ್ತೋಗ್ಬಿಟ್ಟಿರ್ತಾನೆ. ಸೊ ಅವನ ಮಗ 2ನೇ ನಾಗಭಟ್ಟ ಅಧಿಕಾರಕ್ಕೆ ಬಂದಿರ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಧ್ರುವ ದಾಳಿ ಮಾಡಿದಾಗ ಪ್ರತಿಹಾರ ರಸ ವತ್ಸರಾಜ, 3ನೇ ಗೋವಿಂದ ದಾಳಿ ಮಾಡಿದಾಗ ಪ್ರತಿಹಾರ ರಸ 2ನೇ ನಾಗಭಟ್ಟ. ಪೊಲೀಸ್ ಹುಡುಗರಿಂದ ಹಿಡಿದು ಎಲ್ಲ ಎಕ್ಸಾಮ್ಗೂ ವೆರಿ 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 ಇಂಪಾರ್ಟೆಂಟ್. ಈ ಸಂದಿಗ್ಧ ಪರಿಸ್ಥಿತಿಯನ್ನು ಉಪಯೋಗಿಸಿಕೊಂಡಂತ ಧರ್ಮಪಾಲ ಕನೋಜನ ಗೆದ್ಕೊಂಡಿರ್ತಾನೆ. ಆಗ ಕನೋಜ್ ಮೇಲೆ ದಾಳಿ ಮಾಡಿದಂತ ನಾಗಭಟ್ಟ ಏನ್ ಮಾಡ್ತಾನೆ, ಸೊ ಧರ್ಮಪಾಲ ಮತ್ತು ಚಕ್ರಾಯುಧ ಇಬ್ಬರನ್ನು ಸೋಲಿಸಿ ಕನೋಜನ ವಶಪಡಿಸ್ಕೊಂತಾನೆ. ಈ ಟೈಮಲ್ಲಿ ಉತ್ತರ ಭಾರತದ ಮೇಲೆ ಸೊ ಯಾರ ದಾಳಿ ಆಗುತ್ತೆ, 3ನೇ ಗೋವಿಂದನ ದಾಳಿ ಆಗುತ್ತೆ. ಈತ ಏನ್ ಮಾಡ್ತಾನೆ, 2ನೇ ನಾಗಭಟ್ಟನನ್ನ ಸೋಲಿಸ್ತಾನೆ. ಅಂದ್ರೆ ರಾಷ್ಟ್ರಕೂಟರ ನಮ್ಮ 3ನೇ ಗೋವಿಂದನ ದಾಳಿಯೂ ಕೂಡ ಸಕ್ಸಸ್ ದಾಳಿ. ಸೊ ಉತ್ತರ ಭಾರತದಲ್ಲಿ ಸಾಮ್ರಾಜ್ಯವನ್ನ ಸ್ಥಾಪಿಸುವ ಉದ್ದೇಶ ಇವ್ರಿಗಿರ್ಲಿಲ್ಲ. ಹಾಗಾಗಿ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡೋದಷ್ಟೇ ಇದ್ದಿದ್ರಿಂದ ಸಾಮ್ರಾಜ್ಯವನ್ನ ವಶಪಡಿಸ್ಕೊಳ್ಳಿಲ್ಲ. ಆಗ್ಲೇ ನಾನು ಹೇಳಿದೆ. ಸೊ ಈ ಯಾತ್ರೆ, ಈ ವಿಜಯ ಯಾತ್ರೆ ಮುಂದುವರಿಯುತ್ತೆ. ಈ ವಿಜಯ ಯಾತ್ರೆಯ ಬಗ್ಗೆ ಈ 3ನೇ ಗೋವಿಂದನ ಮಗನಾದಂತ ಅಮೋಘ ವರ್ಷ ತನ್ನ ಸಂಜನ್ ತಾಮ್ರಪಟ ಶಾಸನದಲ್ಲಿ ವಿವರಣೆ ಮಾಡಿದ್ದಾನೆ. ಹಾಗಾಗಿ ಸಂಜನ್ ತಾಮ್ರಪಟ ಶಾಸನ ಯಾರ್ದು, ಅಮೋಘ ವರ್ಷಂದು, ರಾಷ್ಟ್ರಕೂಟರಿಗೆ ಸೇರಿರೋದು. ಏನಂತ ಇದರಲ್ಲಿ ವಿಚಾರ ಮೆನ್ಷನ್ ಆಗಿದೆ, PC2 IAS ವೆರಿ ಇಂಪಾರ್ಟೆಂಟ್. ಗೋವಿಂದನ ಕುದುರೆಗಳು ಹಿಮಾಲಯ ತಪ್ಪಲಿನಲ್ಲಿ ಗಂಗಾಜಲವನ್ನ ಕುಡಿದವು. ಗೋವಿಂದನ ಕುದುರೆಗಳು ಹಿಮಾಲಯ ತಪ್ಪಲಿನಲ್ಲಿ ಗಂಗಾಜಲವನ್ನ ಕುಡಿದವು. ಹಾಗಾದರೆ ಹಿಮಾಲಯದವರೆಗೂ ದಾಳಿ ಮಾಡಿದ ರಾಷ್ಟ್ರಕೂಟರ ಅರಸ ಯಾರು? 1ನೇ ಧ್ರುವ, 3ನೇ ಕೃಷ್ಣ, ಅಮೋಘ ವರ್ಷ, 3ನೇ ಗೋವಿಂದ ಅಂತ ಕೊಟ್ಟು ಬಿಡ್ತಾರೆ. ಹಿಮಾಲಯ ಪರ್ವತದವರೆಗೂ ದಾಳಿ ಮಾಡಿದ್ದು 3ನೇ ಗೋವಿಂದ. ಈ ಮಾತನ್ನ ಸ್ವತಃ 3ನೇ ಗೋವಿಂದನ ಮಗ ಅಮೋಘ ವರ್ಷ ತನ್ನ ಸಂಜನ್ ತಾಮ್ರಪಟ ಶಾಸನದಲ್ಲಿ ಉಲ್ಲೇಖಿಸಿದ್ದಾನೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಯುದ್ಧ ಆಗಿ ಅವನು ವಾಪಸ್ ಬರ್ಬೇಕಾದ್ರೆ, ದಕ್ಷಿಣ ಭಾರತಕ್ಕೆ ವಾಪಸ್ ಬರ್ಬೇಕಾದ್ರೆ ಗುಜರಾತಿನ ವಿಂಧ್ಯ ಪರ್ವತದ ಬಳಿ ಈತನ ಪತ್ನಿ ಗಾಮುಂಡಾಂಬೆ, ಅಂದ್ರೆ 3ನೇ ಗೋವಿಂದನ ಪತ್ನಿ ಗಾಮುಂಡಾಂಬೆ ಭಾರತದ ಪ್ರಸಿದ್ಧ ದೊರೆ ಅಮೋಘ ವರ್ಷನಿಗೆ ಜನ್ಮ ನೀಡ್ತಾಳೆ. ಸೊ ಹಾಗಾಗಿ ಅಮೋಘ ವರ್ಷನ ತಂದೆ 3ನೇ ಗೋವಿಂದ, ತಾಯಿ ಗಾಮುಂಡಾಂಬೆ. ನೆಕ್ಸ್ಟ್, ವ್ಯಂಗ್ಯ ಸಾಮಂತ 2ನೇ ವಿಜಯಾದಿತ್ಯ ದಂಗೆ ಎದ್ದಾಗ ಅವನ ವಿರುದ್ಧ ಸೈನ್ಯವನ್ನು ಕಳಿಸಿ ಆತನನ್ನ ಸೋಲಿಸಿ ಅವನ ಸಹೋದರ ಭೀಮಸಲಕಿಯನ್ನು ಅಧಿಕಾರಕ್ಕೆ ತತ್ತಾನೆ. ಅಷ್ಟೇನ್ ಇಂಪಾರ್ಟೆಂಟ್ ಅಲ್ಲ. ನಂತರ ಕಂಚಿಯ ಮೇಲೆ ದಾಳಿ ಮಾಡಿ ಸೊ ದಂತಿವರ್ಮನನ್ನ ಸೋಲಿಸ್ತಾನೆ. ಈತ ಕಂಚಿಯಲ್ಲಿದ್ದಾಗಲೇ ಸಿಂಹಳದ ಅರಸ, ಶ್ರೀಲಂಕಾದ ಅರಸ ಈತನ ಸಾಮಂತನಾಗ್ಲಿಕ್ಕೆ ಒಪ್ಪಿ ಒಂದು ಪ್ರತಿಮೆಯನ್ನ ಕಳಿಸ್ಕೊಡ್ತಾನೆ. ಇವುಗಳನ್ನ ಕಂಚಿಯ ಶಿವದೇವಾಲಯದಲ್ಲಿ ವಿಜಯ ಸ್ತಂಭದಂತೆ ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ನೋಡಿ, ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ನಾನು ಸುಮ್ಮನೆ ಓದ್ದೆ, ಅಷ್ಟು ಇಂಪಾರ್ಟೆಂಟ್ ಅಲ್ಲದೆ ಇರೋನ ಇಂಪಾರ್ಟೆಂಟ್ ಆಗಿರೋದನ್ನ ಒತ್ತಿ ಹೇಳ್ತೀನಿ. ನವಸಾರಿ ಶಾಸನ, ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂತ ಮತ್ತೊಂದು ಶಾಸನ ನವಸಾರಿ ಶಾಸನ. ವೆರಿ ಇಂಪಾರ್ಟೆಂಟ್. ಕೆಸೆಟ್ ಎಕ್ಸಾಮ್ 2020 ಪ್ರಶ್ನೆ ಬಂದಿದೆ. ಈ ಕೆಳಗಿನ ಯಾವುವು ರಾಷ್ಟ್ರಕೂಟರ ಶಾಸನಗಳು? ಸಂಜಯ್ ಶಾಸನ, ನವಸಾರಿ ಶಾಸನ. ಎ ಸರಿ, ಬಿ ಸರಿ. ಎ ಬಿ ಸರಿ, ಎ ಬಿ ತಪ್ಪು ಅಂತ. ದೇರ್ ಫಾರ್ ರೈಟ್ ಆನ್ಸರ್ ಇಸ್ ಎ ಬಿ ಸರಿ. ಚೋಳ, ಕೇರಳ, ಪಾಂಡ್ಯರನ್ನ ಸೋಲಿಸ್ತಾನೆ ಅಂತ ನವಸಾರಿ ಶಾಸನ ಹೇಳಿದೆ. ಈತನ ಸಾಂಸ್ಕೃತಿಕ ಸಾಧನೆ ಏನು ಅಂದ್ರೆ, ಸೊ ಈತನ ಆಸ್ಥಾನದಲ್ಲಿ ವಿದ್ವಾನ್ ನಂದಿನ್, ಜನಸೇನ, ಲೋಕಸೇನ, ಮಹಾವೀರಾಚಾರ್ಯ ಎಂಬ ಜೈನ ಕವಿಗಳಿರ್ತಾರೆ. ನೋಡಿ ವೆರಿ ಇಂಪಾರ್ಟೆಂಟ್. ಈಗ ಹೇಳೋದು ಅಂದ್ರೆ ಯಾರ ಆಸ್ಥಾನದಲ್ಲಿ ಯಾವ ಕವಿಗಳಿದ್ರು ಅನ್ನೋದು ಒಂದೊಂದು ಪ್ರಶ್ನೆ ಬರುತ್ತೆ. ಲಿಂಗಾನುಶಾಸನದ ಕರ್ತೃ, ಕೇಳಿಸ್ಕೊಳ್ರಿ, ಲಿಂಗಾನುಶಾಸನ ಬರೆದಿರ್ತಕ್ಕಂತ ಲೇಖಕ ವಾಮ. ಯಾರೇಳ್ರಿ ಲಿಂಗಾನುಶಾಸನ ಕರ್ತೃ? ಯಾರೇಳ್ರಿ? ವಾಮ. ಯಾಕಂದ್ರೆ ಕೃತಿಗಳು, ಆಥರ್ಸು, ಮ್ಯಾಥ್ಯೂ ಫಾಲೋಯಿಂಗ್ ಒಂದು ಪ್ರಶ್ನೆ ಬರುತ್ತೆ. 3ನೇ ಗೋವಿಂದನ ಸಮಕಾಲೀನ ವಿದ್ವಾಂಸ. ಈ ವಾಮ ಏನ್ ಮಾಡ್ತಾನೆ, 3ನೇ ಗೋವಿಂದನ ಆಸ್ಥಾನವನ್ನ ಜಗತ್ತುಂಗ ಸಭೆ ಅಂತ ಕರೀತಾನೆ. ಜಗತ್ತುಂಗ ಸಭೆ. ವಾಮನನು ಈ ಕೆಳಗಿನ ಯಾವ ರಾಷ್ಟ್ರಕೂಟರ ಆಸ್ಥಾನವನ್ನ ಜಗತ್ತುಂಗ ಸಭೆ ಅಂತ ಕರೆದ ಅಂತ ಪ್ರಶ್ನೆ ಕೇಳ್ತಾರೆ. ಅಲ್ಟೇಕರ್ ಹೇಳ್ತಾನೆ, ರಾಷ್ಟ್ರಕೂಟರ ಪ್ರತಿಷ್ಠೆ ಇನ್ನೆಂದೂ ಈ ಮಟ್ಟಕ್ಕೆ ಇರಲಿಲ್ಲ. ಅಲ್ಟೇಕರ್ ಪ್ರಕಾರ ರಾಷ್ಟ್ರಕೂಟರ ಪ್ರತಿಷ್ಠೆ ಉಚ್ಛ್ರಾಯ ಸ್ಥಿತಿಲಿ ಇದ್ದಿದ್ದು ಯಾರ ಕಾಲದಲ್ಲಿ ಅಂತ ನೀವು ಅಮೋಘ ವರ್ಷ ಹಾಕ್ಬಿಟ್ಟಿರಾ. ಈ ತರ ಟೆಕ್ನಿಕ್ ಪ್ರಶ್ನೆಗಳು ಟೀಚರ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, 1ನೇ ಅಮೋಘ ವರ್ಷ.
ಈತ ಮೂರನೇ ಗೋವಿಂದ ಮತ್ತು ಗಾಮುಂಡಾಂಬೆಯ ಮಗ. ಈಗ ಆಲ್ರೆಡಿ ಹೇಳಿದೀನಿ ನೋಡಿ, ವೆರಿ ಇಂಪಾರ್ಟೆಂಟ್, ಬಹಳ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. PC ಹುಡುಗರು ನೋಡ್ಕೊಳ್ಳಿಪ್ಪ, ಕೇಳಿದ್ದಾರೆ ಆಲ್ರೆಡಿ. ಶರ್ವ, ಬಾಲ್ಯದ ಹೆಸರು ಶರ್ವ. ಅಮೋಘ ವರ್ಷನ ಬಾಲ್ಯದ ಹೆಸರು ಶರ್ವ. ಶರ್ವ. ನೆಕ್ಸ್ಟ್ ಅಮೋಘ ವರ್ಷನ ಬಿರುದುಗಳು ವೆರಿ ಇಂಪಾರ್ಟೆಂಟ್. ನೃಪತುಂಗ, ಅತಿಶಯದವಳ, ಶ್ರೀವಲ್ಲಭ, ರಟ್ಟಮಾರ್ತಾಂಡ. ನೃಪತುಂಗ, ಅತಿಶಯದವಳ, ಶ್ರೀವಲ್ಲಭ, ರಟ್ಟಮಾರ್ತಾಂಡ. ನೆಕ್ಸ್ಟ್ ಈತ ಗಂಗರೊಂದಿಗೆ ಹೋರಾಡ್ತಾನೆ. ಮೂರನೇ ಗೋವಿಂದನ ಬಂಧಮುಕ್ತನಾಗಿ ಮಾಡಿದ್ದ ಗಂಗರ ಎರಡನೇ ಶಿವಮಾರ. ಮೂರನೇ ಗೋವಿಂದ ತನ್ನ ಆಳ್ವಿಕೆಯ ಕೊನೆಯ ಅವಧಿಯಲ್ಲಿ ಮಗನ್ ಸಹಾಯ ಮಾಡ್ಲಿ ಅಂತ ಎರಡನೇ ಶಿವಮಾರನನ್ನ ಬಿಡುಗಡೆ ಮಾಡ್ತಾನೆ. ನೋಡಿ, ವೆರಿ ಇಂಪಾರ್ಟೆಂಟ್. ನೋಡಿ, ಇನ್ನೊಂದು ಶಾಸನ, ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟ ಮತ್ತೊಂದು ಶಾಸನ. ಹಿರೇಗುಂಡಗಲ್ಲು ಶಾಸನದಲ್ಲಿ ತಿಳಿಸಿರುವಂತೆ 816ರಲ್ಲಿ ಕಾಗೆ ಮೊಗೆಯೂರು ಕದನದಲ್ಲಿ ಅಮೋಘ ವರ್ಷನ ಸೈನ್ಯವನ್ನ ಶಿವಮಾರನನ್ನ ಅಮೋಘ ವರ್ಷನ ಸೈನ್ಯ ಶಿವಮಾರನನ್ನ ಕೊಂದಿತು. ಹಾಗಾಗಿ ಗಂಗರ ಶಿವಮಾರನನ್ನ ಯಾವ ಕದನದಲ್ಲಿ? ಕಾಗೆ ಮೊಗೆಯೂರು ಕದನದಲ್ಲಿ. ಯಾರು? ಅಮೋಘ ವರ್ಷ ಎಷ್ಟರಲ್ಲಿ? 816ರಲ್ಲಿ ಸಾಯಿಸ್ತಾನೆ. ಯಾವ ಶಾಸನದಲ್ಲಿ ಉಲ್ಲೇಖವಿದೆ? ಹಿರೇಗುಂಡಗಲ್ಲು ಶಾಸನದಲ್ಲಿ ಉಲ್ಲೇಖವಿದೆ. ಇವನಂತರ ಗಂಗರಲ್ಲಿ ಒಂದೇ ರಾಚಮಲ್ಲ ಅಧಿಕಾರಕ್ಕೆ ಬರ್ತಾನೆ. ಸೊ ಅಂತಿಮವಾಗಿ ಗಂಗರ ನೀತಿ ಮಾರ್ಗ ಎರೆಗಂಗ ಅಧಿಕಾರಕ್ಕೆ ಬಂದು, ಒಂದನೇ ನೀತಿ ಮಾರ್ಗ ಎರೆಗಂಗನಿಗೂ ಮತ್ತು ಅಮೋಘ ವರ್ಷನ ಸೇನಾನಿ ಬಂಕೇಶನಿಗೂ 856ರಲ್ಲಿ ರಾಜರಮಡು ಎಂಬ ಪ್ರದೇಶದಲ್ಲಿ ಇದ್ದಾಗುತ್ತೆ. ರಾಜರಮಡು ಕದನ ಯಾರ್ಯಾರಿಗೆ? ನೀತಿ ಮಾರ್ಗ ಎರೆಗಂಗ ಮತ್ತು ಅಮೋಘ ವರ್ಷ. ಇಲ್ಲಿ ಪಾಲ್ಗೊಂಡಿದ್ದು ಅಮೋಘ ವರ್ಷನ ಸೇನಾನಿ ಬಂಕೇಶ. ಇಬ್ಬರೂ ಸಮಬಲದಲ್ಲಿ ಹೋರಾಟವನ್ನ ಮಾಡ್ತಾರೆ. ಹಾಗಾಗಿ ಶಾಂತಿ ಒಪ್ಪಂದಕ್ಕೆ ಬರ್ಬೇಕಾಗುತ್ತೆ. ಆಗ ಅಮೋಘ ವರ್ಷ ವೆರಿ ವೆರಿ ಇಂಪಾರ್ಟೆಂಟ್. ಗಂಗರು ಹೇಳ್ಬೇಕಾದ್ರೂ ಕೂಡ ಹೇಳಿದ್ದೀನಿ, ಇನ್ನೊಂದ್ಸಲ ಹೇಳ್ತೀನಿ. ಅಮೋಘ ವರ್ಷ ತನ್ನ ಮಗಳು ಚಂದ್ರೋಬಲಬ್ಬೆಯನ್ನ ಗಂಗರ ನೀತಿ ಮಾರ್ಗ ಎರೆಗಂಗನ ಮಗ ಒಂದನೇ ಭೂತಗನಿಗೆ ಕೊಟ್ಟು ಮದ್ವೆ ಮಾಡ್ತಾನೆ. ರಾಷ್ಟ್ರಕೂಟರ ಈ ಕೆಳಗಿನ ಯಾವ ಅಮೋಘ ವರ್ಷ ಈ ಕೆಳಗಿನ ಯಾವ ತನ್ನ ಮಗಳನ್ನ ಗಂಗರಿಗೆ ಕೊಟ್ಟು ವಿವಾಹ ಮಾಡ್ದ ಅಂದ್ರೆ ಚಂದ್ರೋಬಲಬ್ಬೆಗೆ. ನೆಕ್ಸ್ಟ್ ವೆಂಗಿ ಚಾಲುಕ್ಯರೊಂದಿಗೂ ಕೂಡ ಹೋರಾಟವನ್ನ ಮಾಡ್ತಾನೆ. ಮೂರನೇ ಗೋವಿಂದನ ಸಹಾಯದಿಂದ ಅಧಿಕಾರಕ್ಕೆ ಬಂದಿದ್ದ ಭೀಮ ಸಲುಕಿಯನ್ನು ವಜಾಗೊಳಿಸಿದ ಎರಡನೇ ವಿಜಯಾದಿತ್ಯ ಪುನಃ ದಂಗೆ ಎದ್ದೋಡ್ತಾನೆ. ಅರ್ಥ ಆಯ್ತಲ್ಲ? ಸೊ ನನಗೆ ಹೇಳಿದೆ ಎರಡನೇ ವಿಜಯಾದಿತ್ಯ ಯಾರು ಅಂತ. ಆಗ ಎರಡನೇ ವಿಜಯಾದಿತ್ಯನ ವಿರುದ್ಧ ದಾಳಿ ಮಾಡಿದಂತ ರಾಷ್ಟ್ರಕೂಟರ ಸೇನೆ ಅಥವಾ ಅಮೋಘ ವರ್ಷನ ಸೇನೆ ಸೊ ಇಲ್ಲಿ ಏನಾಗುತ್ತೆ? ವಿಂಗವಳ್ಳಿ ಕದನದಲ್ಲಿ ಸೋಲಿಸ್ತದೆ. ವಿಂಗವಳ್ಳಿ ಕದನದಲ್ಲಿ. ಇವನ ನಂತರ ಗುಣಗ ವಿಜಯಾದಿತ್ಯ ಅಧಿಕಾರಕ್ಕೆ ಬರ್ತಾನೆ. ತನ್ನ ಮಗಳು ಶೀಲ ಮಹಾದೇವಿಯನ್ನ ಸೊ ಈ ಗುಣಗ ವಿಜಯಾದಿತ್ಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಹಾಗಾಗಿ ಅಮೋಘ ವರ್ಷ ಈ ಕೆಳಗಿನ ಯಾವ ತನ್ನ ಮಗಳನ್ನ ರಾಷ್ಟ್ರಕೂಟರಿಗೆ ಕೊಟ್ಟು ವೆಂಗಿ ಚಾಲುಕ್ಯರಿಗೆ ಕೊಟ್ಟು ವಿವಾಹ ಮಾಡ್ದ ಅಂದ್ರೆ ಶೀಲ ಮಹಾದೇವಿ. ಅರ್ಥ ಆಯ್ತಲ್ಲ? ಈ ಪೇಜಲ್ಲಿ ಚಂದ್ರೋಬಲಬ್ಬೆನ ಗಂಗರಿಗೆ ಕೊಟ್ಟ, ಈ ಪೇಜಲ್ಲಿ ಶೀಲ ಮಹಾದೇವಿನ ವೆಂಗಿ ಚಾಲುಕ್ಯರಿಗೆ ಕೊಟ್ಟ. ಈ ಎರಡು PC to KS ವೆರಿ ಇಂಪಾರ್ಟೆಂಟ್. ನಂತರ ನೋಡಿ, ಇದು ಮೂರನೇದು. ಪಲ್ಲವರ ನಂದಿವರ್ಮನಿಗೆ ತನ್ನ ಮಗಳ ಶಂಕಳನ್ನ ಕೊಡ್ತಾನೆ. ಅಂದ್ರೆ ಗಂಗರಿಗೆ, ವೆಂಗಿ ಚಾಲುಕ್ಯರಿಗೆ ಮತ್ತು ಪಲ್ಲವರಿಗೆ ತನ್ನ ಮಕ್ಕಳನ್ನ ಕೊಟ್ಟು ಮದುವೆ ಮಾಡಿದ್ದಾನೆ. 2017 KSET ಎಕ್ಸಾಮ್ ಅಲ್ಲಿ ಈ ಕೆಳಗಿನ ಯಾರೊಂದಿಗೆ ಅಮೋಘ ವರ್ಷನ ವೈವಾಹಿಕ ಸಂಬಂಧ ಇತ್ತು ಅಂತ ಪ್ರಶ್ನೆ ಕೇಳಿದರೆ. ಸೊ ಹಾಗಾಗಿ ಇದನ್ನ ನೆನ್ಪಿಟ್ಕೋಬೇಕು. ಇದಾದ್ಮೇಲೆ ಈತನ ವಿರುದ್ಧ ಎರಡನೇ ಕೃಷ್ಣ ಮಗ, ಸ್ವಂತ ಮಗ ಎರಡನೇ ಕೃಷ್ಣ ದಂಗೆ ಎದ್ದಾಗ ಮಂತ್ರಿ ಬಂಕೇಶ ಈ ದಂಗೆಯನ್ನ ಅಡಗಿಸ್ತಾನೆ. ಹಾಗಾಗಿ ಅಮೋಘ ವರ್ಷನ ವಿರುದ್ಧ ದಂಗೆ ಎದ್ದಂತ ಮಗ ಯಾರು ಅಂದ್ರೆ ಎರಡನೇ ಕೃಷ್ಣ. ಬಟ್ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. PC to KS ಈ ಪಾರ್ಟ್ ವೆರಿ ಇಂಪಾರ್ಟೆಂಟ್ ಅಪ್ಪ. ಯಾಕಂದ್ರೆ ಮಳಕೇಡ ಅಥವಾ ಮಾನ್ಯಕೇಟವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ ಯಾರು ಅಂದ್ರೆ ಅಮೋಘ ವರ್ಷ. ಇಲ್ಲೊಂದು ಅರಮನೆಯನ್ನ ಕಟ್ಟಿ ಇಂದ್ರನ ಅರಮನೆಯಂತೆ ಸಿಂಗಾರವನ್ನ ಮಾಡ್ತಾನೆ. ಸಂಜನ್ ತಾಮ್ರ ಶಾಸನದಲ್ಲಿ ಉಲ್ಲೇಖಿಸಿರುವಂತೆ ತನ್ನ ಸಾಮ್ರಾಜ್ಯದಲ್ಲಿ ತೀರ ಬರಗಾಲ ಉಂಟಾದಾಗ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ವೆರಿ 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 ಇಂಪಾರ್ಟೆಂಟ್ ತನ್ನ ಎಡಗೈ ಹೆಬ್ಬೆರಳನ್ನ ಅರ್ಪಿಸ್ತಾನೆ. ತನ್ನ ನೋಡಿ, ಪ್ರತಿ ಪಾಯಿಂಟ್ ಇಂಪಾರ್ಟೆಂಟೇ, ಸ್ಕಿಪ್ ಮಾಡದೆ ಎರಡೆರಡು ಸಲ ಬೇಕಾದ್ರು ನೋಡ್ರಿ. ಸೊ ಅಮೋಘ ವರ್ಷನ ಗುರು ಜೈನರಾದ ಜಿನಸೇನಾಚಾರ್ಯರು. ಅಮೋಘ ವರ್ಷನ ಗುರು. ಈ ಪೇಜು ವೆರಿ ಇಂಪಾರ್ಟೆಂಟ್, ಬೇಕಾದ್ರೆ 2 ಸಲ ನೋಡ್ರಿ ಇದನ್ನ. ನೆಕ್ಸ್ಟ್ ಈತ ಮಹಾಲಕ್ಷ್ಮಿ ಮತ್ತು ಮಹಾವೀರನನ್ನ ಅಂದ್ರೆ ಹಿಂದೂ ಮತ್ತು ಜೈನರನ್ನ ಸಮಾನವಾಗಿ ಗೌರವಿಸ್ತಾನೆ. ಈತನ ಶಾಸನಗಳು ಯಾವ ಸ್ತುತಿಯಿಂದ ಪ್ರಾರಂಭವಾಗಿವೆ ಅಂತ ಏನಾರ ಕೇಳಿದ್ರೆ ವಿಷ್ಣು ಸ್ತುತಿಯಿಂದ ಪ್ರಾರಂಭವಾಗಿದೆ. ಮಂತ್ರಿ ಬಂಕೇಶನ ಹೆಸರಿನಲ್ಲಿ ಬಂಕಾಪುರ ಎಂಬ ಹೊಸ ನಗರವನ್ನ ನಿರ್ಮಾಣ ಮಾಡ್ತಾನೆ. ಇದನ್ನು ಕೇಳ ಸಾಧ್ಯತೆ ಇದೆ. ನೋಡಿ, ಈಗ ಹೇಳೋದಂತೂ ವೆರಿ 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 ಇಂಪಾರ್ಟೆಂಟ್. ಅರ್ಥ ಮಾಡ್ಕೊತೀರಾ ಅನ್ಕೋತೀನಿ ಯಾಕೆ ಇಷ್ಟೊಂದ್ಸಲಿ ವೆರಿ 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 ಹೇಳ್ತಿದೀನಿ ಅಂತ. ಇಸ್ವಿ ಸಮೇತ ನೆನ್ಪಿಟ್ಕೊಳ್ರಿ. 851ರಲ್ಲಿ ಅರಬ್ ದೇಶದ ಪ್ರವಾಸಿಗ ಸುಲೈಮಾನ್ ಭಾರತಕ್ಕೆ ಬರ್ತಾನೆ. ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ.
ಭೇಟಿ ಕೊಟ್ಟು ನೋಡಿ 851ರಲ್ಲಿ ಅರಬ್ ಪ್ರವಾಸಿಗ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಬಂದ? ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಅಮೋಘ ವರ್ಷನ ಸಾಮ್ರಾಜ್ಯ ಪ್ರಪಂಚದ 4 ಪ್ರಖ್ಯಾತ ಸಾಮ್ರಾಜ್ಯಗಳಲ್ಲಿ ಇದೂ ಒಂದು. ಅಂದ್ರೆ ಸುಲೈಮಾನ್ ಬದುಕಿರ್ತಕ್ಕಂಥ ಕಾಲಘಟ್ಟದಲ್ಲಿ ಪ್ರಪಂಚದಲ್ಲಿ ಏನು 4 ಪಾಪ್ಯುಲರ್ ದೇಶಗಳಿದ್ದೋ ಅದರಲ್ಲಿ ಅಮೋಘ ವರ್ಷನ ಸ್ಥಾನ ಕೂಡ ಒಂದು ಅಂತ ಹೇಳ್ತಾನೆ. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಉಳಿದ 3 ಯಾವುವು ಅಂತ. ನೋಡಿ, ಇಲ್ಲಿ ಉಳಿದ 3 ಒಂದು ಚೀನಾ, ಎರಡನೇದು ಬಾಗ್ದಾದ್ ಅಂದ್ರೆ ಇವತ್ತಿನ ಅರಬ್, ಇನ್ನೊಂದು ಕಾನ್ಸ್ಟಾಂಟಿನೋಪಲ್ ಅಂದ್ರೆ ಪೂರ್ವದ ರೋಮ್ ಅಥವಾ ಇವತ್ತಿನ ಇಸ್ತಾಂಬುಲ್. ಇದ್ರ ಜೊತೆಗೆ ನಮ್ಮ ರಾಷ್ಟ್ರಕೂಟ ಡೈನೆಸ್ಟಿ ಅಕಾರ್ಡಿಂಗ್ ಟು ಅರಬ್ನ ಸುಲೈಮಾನ್. ಈ 4 ನೆನ್ಪಿಟ್ಕೊಳ್ರಿ. ಸಾಹಿತ್ಯ ಈ ಕಾಲದಲ್ಲಿ ಸ್ವತಃ ಸಾಹಿತಿಯಾದಂತ ನಮ್ಮ ಅಮೋಘ ವರ್ಷ ಪ್ರಶ್ನೋತ್ತರ ಮಾಲಿಕಾ ಅಂತ ಸಂಸ್ಕೃತದ ಕೃತಿಯನ್ನ ರಚಿಸ್ತಾನೆ. ಭಾಷೆ ವೆರಿ ಇಂಪಾರ್ಟೆಂಟ್. ಈತನ ಆಸ್ಥಾನ ಕವಿ ಯಾರೋ ಶ್ರೀ ವಿಜಯ, ವೆರಿ ವೆರಿ ಇಂಪಾರ್ಟೆಂಟ್. ಸಮಟೈಮ್ ರಾಷ್ಟ್ರ ಅಮೋಘ ವರ್ಷ ಅಂತಾನೆ ಕೊಟ್ಬಿಡ್ತಾರೆ. ಅಮೋಘ ವರ್ಷ ಅಲ್ಲ ಈ ಕೃತಿ ರಚನೆ ಮಾಡಿರೋದು. ಅಮೋಘ ವರ್ಷನ ಆಸ್ಥಾನದ ಕವಿ ಶ್ರೀ ವಿಜಯ ಕವಿರಾಜ ಮಾರ್ಗ ಎಂಬ ಕೃತಿಯನ್ನ ರಚನೆ ಮಾಡ್ತಾನೆ. ಏನ್ ಸರ್ ಇದ್ರ ವಿಶೇಷ ಅಂದ್ರೆ ಇದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಪದ್ಯ ಕೃತಿ. KS ಎಕ್ಸಾಮ್ ಅಲ್ಲಿ ರೀಸೆಂಟ್ ಆಗಿ ಕೇಳಿದ್ದಾರೆ. ಪದ್ಯ ಕೃತಿ ಉಪಲಬ್ಧ, ಕನ್ನಡದ ಮೊದಲ ಉಪಲಬ್ಧ ಕೃತಿ, ಅದರಲ್ಲೂ ಇದು ಪದ್ಯ ಕೃತಿ. ಇದೇನ್ ವಿಶೇಷ? ಕಾವೇರಿಯಿಂದ ಗೋದಾವರಿಗೂ ಪರಿಮಿರ್ಪನಾಡರ್ ಕನ್ನಡದೋಳ್ ಜನಪದ. ಅಂದ್ರೆ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೂ ಒಬ್ಬಿದೆ, ಮರಿಬಾರ್ದು. ವೆರಿ ಇಂಪಾರ್ಟೆಂಟ್. ಈ ಪೇಜು ನೋಡಿ, ಇಲ್ಲಿಂದ ವೆರಿ 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 ಇಂಪಾರ್ಟೆಂಟ್. ನಾನು ಏನೇನ್ ಹೇಳ್ತಾ ಇದ್ದೀನಿ ಅವೆಲ್ಲ. ಶಾಕಟಾಯನ ಶಬ್ದಾನುಶಾಸನ ಅಮೋಘ ವೃತ್ತಿ ಅಂತಕ್ಕಂಥ ಕೃತಿಯನ್ನ ಬರೀತಾರೆ. ನೆಕ್ಸ್ಟ್ ಅಲ್ಟೇಕರ್ ಅಂತಕ್ಕಂಥ ಇತಿಹಾಸಕಾರ ನಮ್ಮ ಅಮೋಘ ವರ್ಷನನ್ನ ಕರ್ನಾಟಕದ ಅಶೋಕ ಅಂತ ಕರೆದಿದ್ದಾರೆ. ನೆನ್ಪಿಟ್ಕೊಳ್ಳಿ, ಕರ್ನಾಟಕದ ಅಶೋಕ ಯಾರು ಅಂದ್ರೆ ಅಮೋಘ ವರ್ಷ ಕರೆದಿರೋದು ಯಾರು ಅಂದ್ರೆ ಅಲ್ಟೇಕರ್. ಮಹಾವೀರಾಚಾರ್ಯರು ಗಣಿತ ಸಾರ ಸಂಗ್ರಹ ಅಂತ ಕೃತಿ ಬರೆದಿದ್ದಾರೆ. ಗುಣಭದ್ರ ಉತ್ತರ ಪುರಾಣ ಅಂತ ಕೃತಿಯನ್ನ ಬರೆದಿದ್ರೆ. ಗುರುಗಳಾದ ಜಿನಸೇನಾಚಾರ್ಯರು ಹರಿವಂಶ, ಆದಿಪುರಾಣ, ಜಯದವಳ, ಪಾರ್ಶ್ವಾಭ್ಯುದಯಂ. ರೀಸೆಂಟ್ ಆಗಿ ಜಯದವಳ ಕೃತಿಯ ಬಗ್ಗೆ ಪ್ರಶ್ನೆ ಬಂದಿತ್ತು ಮ್ಯಾಥ್ ದಿ ಫಾಲೋಯಿಂಗ್. ಆಯ್ತಪ್ಪ. ಇದಾದ್ಮೇಲೆ 2ನೇ ಕೃಷ್ಣ ವೆರಿ ಇಂಪಾರ್ಟೆಂಟ್. ಇವನ ಗುರು ಗುಣಭದ್ರ. ಈತ ನೋಡಿ ಉತ್ತರ ಭಾರತದ ಮೇಲೆ ದಾಳಿಯನ್ನ ಕಂಟಿನ್ಯೂ ಮಾಡ್ತಾನೆ. 1ನೇ ಧ್ರುವ, 3ನೇ ಗೋವಿಂದ, ಎಗೈನ್ 2ನೇ ಕೃಷ್ಣ. ಅಮೋಘ ವರ್ಷ ಹೋಗ್ಲಿಲ್ಲ. ಗೂರ್ಜರ ಪ್ರತಿಹಾರರ ಅರಸ ಭೋಜನಿಂದ ನರ್ಮದಾ ನದಿ ಕದನದಲ್ಲಿ ಸೋಲ್ತಾನೆ. ಕೃಷ್ಣನು ಚೇದಿ ಮತ್ತು ಗುಜರಾತಿನ ಪ್ರಾಂತ್ಯಾಧಿಕಾರಿಯ ಸಹಾಯ ಪಡೆದು ಚೇದಿ ಮತ್ತು ಇವನ್ನ ಸಹಾಯವನ್ನ ಪಡೆದು ಪುನಃ ಭೋಜರಾಜನನ್ನ ಸೋಲಿಸಿ ರಾಷ್ಟ್ರಕೂಟ ಪ್ರಾಂತ್ಯಗಳನ್ನ ರಕ್ಷಣೆ ಮಾಡ್ತಾನೆ. ವೆಂಗಿ ಚಾಳುಕ್ಯರ 3ನೇ ವಿಜಯಾದಿತ್ಯ 2ನೇ ಕೃಷ್ಣನನ್ನ ಸೋಲಿಸಿ ಸ್ವತಂತ್ರವನ್ನ ಘೋಷಿಸ್ಕೊಳ್ತಾನೆ. ಇವ್ನು ಗೆದ್ದಿದ್ಕಿಂತ 2ನೇ ಕೃಷ್ಣ ಸೋತಿದ್ದೆ ಜಾಸ್ತಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಓದ್ಕೊಂಡು ಹೋಗ್ತಾ ಇದ್ದೀನಿ. ನಂತರ ಅಧಿಕಾರಕ್ಕೆ ಬಂದ ವೆಂಗಿ ದೊರೆ 1ನೇ ಭೀಮನೊಂದಿಗೂ ಕೃಷ್ಣ ಓಡಾಡ್ಬೇಕಾಗುತ್ತೆ. ಬಟ್ ಈ ಪಾಯಿಂಟ್ ನ ಸ್ವಲ್ಪ ನೋಡ್ಕೊಳ್ಳಿ. ಚೋಳರ 1ನೇ ಆದಿತ್ಯನಿಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿರ್ತಾನೆ. ನೆನ್ಪಿಟ್ಕೊಳ್ರಿ, 2ನೇ ಕೃಷ್ಣ ಯಾರಿಗೆ ಮದುವೆ ಮಾಡಿದ್ದ? ಮಗಳನ್ನ ಕೊಟ್ಟು ಚೋಳರ 1ನೇ ಆದಿತ್ಯನಿಗೆ. ಆದರೆ ಆದಿತ್ಯನು ಕೃಷ್ಣನ ಮೊಮ್ಮಗ ಕನ್ನರ ಆದಿತ್ಯ ಸತ್ತೋಗ್ತಾನೆ. ಸತ್ತೋದಾಗ ಏನಾಗ್ತದೆ, ಈ ಆದಿತ್ಯನಿಗೆ ಇನ್ನೊಬ್ಳು ಹೆಂಡತಿ ಇರ್ತಾಳೆ. ಆ ಇನ್ನೊಬ್ಳು ಹೆಂಡತಿ ಮಗ ಕನ್ನರ ದೇವ. ಅವನಿಗೆ ಸಿಂಹಾಸನ ಕೊಡದೆ ಐ ಎಂ ವೆರಿ ಸಾರಿ, ಚೋಳರ 1ನೇ ಆದಿತ್ಯನಿಗೆ ತನ್ನ ಮಗಳನ್ನ ಕೊಟ್ಟು 2ನೇ ಕೃಷ್ಣ ಮದುವೆ ಮಾಡಿರ್ತಾನೆ. ಈ 2ನೇ ಕೃಷ್ಣನ ಮಗಳು ಮತ್ತು 1ನೇ ಆದಿತ್ಯನ ಮಗನೇ ಕನ್ನರ ದೇವ. ಇವನು 2ನೇ ಕೃಷ್ಣನ ಮೊಮ್ಮಗ. ಆದ್ರೆ ಇವನಿಗೆ ಸಿಂಹಾಸನ ಕೊಡೋ ಬದಲು ಇನ್ನೊಬ್ಬ ರಾಣಿಯ ಮಗ ಪರಾಂತಕ ಚೋಳನಿಗೆ ಸಿಂಹಾಸನ ಕೊಟ್ಟಿರ್ತಾನೆ 1ನೇ ಆದಿತ್ಯ. ಹಾಗಾಗಿ ತನ್ನ ಮಗನಿಗೆ ಪ್ರಾಂತ್ಯವನ್ನ ಒದಗಿಸ್ಕೊಡ್ಲಿಕ್ಕೋಸ್ಕರವಾಗಿ ಪರಾಂತಕನ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಕಾರಣ ಏನ್ ಗೊತ್ತಾಯ್ತಾ? ಮೋಸ್ಟ್ಲಿ ಇಷ್ಟು ಡೀಪ್ ಆಗಿ ಹೋಗಲ್ಲ, ಎಕ್ಸ್ಪ್ಲೈನ್ ಮಾಡಿದೀನಿ. ಬಟ್ ಇದನ್ನ ನೆನ್ಪಿಟ್ಕೊಳ್ರಿ. 2ನೇ ಕೃಷ್ಣ 911ರಲ್ಲಿ ಒಲ್ಲಾಳ ಕದನದಲ್ಲಿ ಪರಾಂತಕ ಚೋಳನ ವಿರುದ್ಧ ಸೋಲ್ತಾನೆ. ಒಲ್ಲಾಳ ಕದನ 911, 2ನೇ ಕೃಷ್ಣ ಸೋತ. ನೆಕ್ಸ್ಟ್ 3ನೇ ಇಂದ್ರ, ರಾಜ ಮಾರ್ತಾಂಡ, ರಟ್ಟ ಕಂದರ್ಪ, ನಿತ್ಯ ವರ್ಷ ಅಂತ ಇವ್ ಬಿರುದು. ಕಲಚೂರಿ ಮನೆತನದ ಅಮ್ಮಣ್ಣ ದೇವನ ಮಗಳಾದ ವಿಜಾಂಬಳನ್ನ ವಿವಾಹವಾಗಿದ್ದ. ಪ್ರತಿಹಾರರ ಸಾಮಂತ ಪಾರಾಮಾರರ ಉಪೇಂದ್ರನನ್ನ ಸೋಲಿಸಿದ. ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಒಂಚೂರು ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ. ತನ್ನ ಪ್ರಾಂತ್ಯಾಧಿಕಾರಿ ವೇಮುಲವಾಡದ ನರಸಿಂಹನ ಸಹಾಯದಿಂದ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಕಣ್ರಣ್ಣ. ಕನೋಜಿನ ಅಂದ್ರೆ ಉತ್ತರ ಭಾರತದ ಮೇಲೆ ದಾಳಿಯನ್ನ ಕಂಟಿನ್ಯೂ ಮಾಡ್ದ. ಯಾರ್ಯಾರು? 1ನೇ ಧ್ರುವ, 3ನೇ ಗೋವಿಂದ, 2ನೇ ಕೃಷ್ಣ, 3ನೇ ಇಂದ್ರ. ನೆನ್ಪಿಟ್ಕೊಂಡ್ರೆ ಉತ್ತರ ಭಾರತದ ಮೇಲೆ ದಾಳಿ ಮಾಡಿದ ರಾಷ್ಟ್ರಕೂಟರ ಅರಸರು. ಈತ 3ನೇ ಮಹಿಮಾಪಾಲನನ್ನ ಸೋಲಿಸಿದ. ಹೈಸ್ಕೂಲ್ ಟೀಚರ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, 3ನೇ ಇಂದ್ರ ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ಈ ಕೆಳಗಿನ ಯಾರನ್ನ ಸೋಲಿಸಿದ ಅಂತ. 3ನೇ ಮಹಿಮಾಪಾಲನನ್ನ. ಟೀಚರ್ಸ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವೆಂಗಿ ಚಾಲುಕ್ಯರ 4ನೇ ವಿಜಯಾದಿತ್ಯನನ್ನ ವಿರಜಪುರಿಯಲ್ಲಿ ಕೊಂದ. ಅರ್ಥ ಆಯ್ತಪ್ಪ? ಬಿಡಿ ಇದು. ನೋಡಿ, ಇದು ಇಂಪಾರ್ಟೆಂಟ್ ಅಣ್ಣ. ಈ ಪಾಯಿಂಟ್ ಇಂಪಾರ್ಟೆಂಟ್. ಪೀಸ್ ಇಟ್ಟು ಎಲ್ಲಾರ್ಗು.
ಇವನ ಆಸ್ಥಾನದಲ್ಲಿ ತ್ರಿವಿಕ್ರಮ ನಳಚಂಪು ಎಂಬ ಕೃತಿಯನ್ನ ಬರೆದ. ಇದು ಸಂಸ್ಕೃತದ ಮೊದಲ ಚಂಪು ಕಾವ್ಯ. ಅರ್ಥ ಆಯ್ತಪ್ಪ? ಸೊ ಇವನ ಆಸ್ಥಾನದಲ್ಲಿ, ಇಂದ್ರನ ಆಸ್ಥಾನದಲ್ಲಿ ತ್ರಿವಿಕ್ರಮ ನಳಚಂಪು ಕೃತಿಯನ್ನ ರಚಿಸಿದ. ಇದು ಸಂಸ್ಕೃತದ ಪ್ರಥಮ ಚಂಪು ಕಾವ್ಯ. ಇವನ ನಂತರ ಇಮ್ಮಡಿ ಅಮೋಘ ವರ್ಷ, 4ನೇ ಗೋವಿಂದ, 3ನೇ ಅಮೋಘ ವರ್ಷ ಆಳ್ವಿಕೆ ಮಾಡ್ತಾರೆ. ಡೇಟ್ ಸಮೇತ ಕೊಟ್ಟಿದ್ದೀನಿ, ಎಸ್ಪೆಷಲಿ KPSC ಅಂಡ್ ಟೀಚರ್ಸ್. ಈ ಡೇಟ್ ಸಮೇತ ನೀವು ನೋಡ್ಕೊಳ್ಬೇಕಾಗುತ್ತೆ, ಇಸ್ವಿ ಸಮೇತ. ನೆಕ್ಸ್ಟ್ 3ನೇ ಕೃಷ್ಣ, ವೆರಿ ವೆರಿ ಲಾಸ್ಟ್ ಒನ್ ಇಂಪಾರ್ಟೆಂಟ್ ಪರ್ಸನ್. ಬಿರುದುಗಳು ಇವನು ಕೂಡ ಅಕಾಲ ವರ್ಷ ಅಂತಾರೆ, ವಲ್ಲಭ ಅಂತಾರೆ, ನರೇಂದ್ರ ಅಂತಾರೆ. ಈತ ಗಂಗರ 4ನೇ ರಾಚಮಲ್ಲನನ್ನ ವಜಾಗೊಳಿಸಿ ಬೂತುಗನನ್ನ 2ನೇ ರಾಚಮಲ್ಲನನ್ನ ವಜಾಗೊಳಿಸಿ ಬೂತುಗನನ್ನ ಅಧಿಕಾರಕ್ಕೆ ತರ್ತಾನೆ. ಕೃಷ್ಣನ ಬೂತುಗನ ಸಹಾಯದಿಂದ, ಗಂಗರ ಬೂತುಗನ ಸಹಾಯದಿಂದ ಚೋಳ ರಾಜ್ಯದ ಮೇಲೆ ದಾಳಿ ಮಾಡಿ ಕಂಚಿ ತಂಜಾವೂರುಗಳನ್ನ ಗೆದ್ದು ಕಂಚಿಯಂ ತಂಜಯಂ ಕೊಂಡ ಎಂಬ ಬಿರುದನ್ನ ಪಡಿತಾನೆ. ನೋಡಿ, 2ನೇ ಕೃಷ್ಣ ಸೋತಿದ್ದ ಪರಾಂತಕ ಚೋಳನ ವಿರುದ್ಧ. ಈತ ಪರಾಂತಕ ಚೋಳನನ್ನ ಸೋಲಿಸಿ ಕಂಚಿಯಂ ತಂಜಯಂ ಕೊಂಡ ಎಂಬ ಬಿರುದನ್ನ ಪಡಿತಾನೆ. ಈ ಬಿರುದು ವೆರಿ ವೆರಿ ಇಂಪಾರ್ಟೆಂಟ್, ಯಾವ ರಾಷ್ಟ್ರಕೂಟರ ದೊರೆಗಿತ್ತು ಅಂತ. ಸೊ ಇಲ್ಲಿ ನನಗೆ ಹೇಳಿದ್ನಲ್ಲ, 2ನೇ ಬೂತುಗನ ಜೊತೆ ಸೇರಿ 949ರಲ್ಲಿ ತಕ್ಕೊಲಂ ಕದನದಲ್ಲಿ ಇಂಪಾರ್ಟೆಂಟ್ ಯುದ್ಧ, ಚೋಳರ 1ನೇ ಪರಾಂತಕ ಚೋಳನ ಸೋಲಿಸಿ ರಾಮೇಶ್ವರದವರೆಗೂ ದಾಳಿ ಮಾಡ್ತಾನೆ. ಇಷ್ಟೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಇದಾದ್ಮೇಲೆ ಈ ದಾಳಿಯ ನಂತರ ಉತ್ತರ ಭಾರತದ ಪಾರಾರಮರರ ಮೇಲೆ ದಾಳಿ ಮಾಡಿ ಸಿಯುಕರ್ಷನನ್ನ ಸೋಲಿಸ್ತಾನೆ. ಅಂದ್ರೆ ಇವನು ಕೂಡ ಉತ್ತರ ಭಾರತದ ಮೇಲೆ ದಾಳಿ ಮಾಡ್ತಾನೆ. 1ನೇ ಧ್ರುವ, 3ನೇ ಗೋವಿಂದ, 2ನೇ ಕೃಷ್ಣ, 3ನೇ ಇಂದ್ರ, 3ನೇ ಕೃಷ್ಣ ಉತ್ತರ ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮಾಹಿತಿ ಇದೆ. ಇವನು ಪಾರಾಮಾರರ ಮೇಲೆ ದಾಳಿ ಮಾಡಿ ಉಜ್ಜಯಿನಿಯನ್ನ ಗೆದ್ದ 3ನೇ ಕೃಷ್ಣ ಅಂತಕ್ಕಂಥ ಮಾಹಿತಿ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಅಪ್ ಟು IAS. ಮಧ್ಯಪ್ರದೇಶದ ಜಬ್ಬರ್ಪುಳ ಬಳಿ ದೊರೆತಿರುವ ಕನ್ನಡದ ಶಾಸನ ಜುರಾ ಶಾಸನದಲ್ಲಿ. ಹಾಗಾದ್ರೆ ಮಧ್ಯಪ್ರದೇಶದಲ್ಲಿರುವ ಕನ್ನಡದ ಏಕೈಕ ಶಾಸನ ಜುರಾ ಶಾಸನ. ಉತ್ತರ ಭಾರತದಲ್ಲಿರ್ತಕ್ಕಂಥ ಕನ್ನಡದ ಏಕೈಕ ಶಾಸನ ನನಗಿರೋ ಮಾಹಿತಿ ಪ್ರಕಾರ ಮಧ್ಯಪ್ರದೇಶದ ಜಬ್ಬಲ್ಪುರದ ಬಳಿಯ ಜುರಾದಲ್ಲಿದೆ. ಇದು ಕೂಡ ಶಾಸನಗಳ ವಿಚಾರಕ್ಕೆ ಬಂದಾಗ ರಾಷ್ಟ್ರಕೂಟರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಶಾಸನ. ಈ ಶಾಸನದಲ್ಲಿ 3ನೇ ಕೃಷ್ಣ ಉತ್ತರ ಭಾರತದ ಮೇಲೆ ದಾಳಿ ಮಾಡಿದ ಮಾಹಿತಿ ಇದೆ. ಓಕೆ, ಈತನ ಆಸ್ಥಾನ ಕವಿ ಉಭಯ ಕವಿ ಚಕ್ರವರ್ತಿ ಎಂದು ಬಿರುದನ್ನ ಹೊಂದಿದ್ದ ಪನ್ನ. ಮನೆ SDA ಎಕ್ಸಾಮ್ ಅಲ್ಲಿ ಪನ್ನನ ಬಗ್ಗೆ ಡೀಪ್ ಆಗಿ ಪ್ರಶ್ನೆ ಕೇಳಿದ್ರು. ಪನ್ನನ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಮಾಡಾಕಿದ್ದೀನಿ. ಆ ಎಕ್ಸಾಮ್ ಆದ್ಮೇಲೆ ಸಂಪೂರ್ಣ ಪನ್ನನ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಕೃತಿಗಳು ಏನ್ ಹೇಳ್ತವೆ, ಪನ್ನ ಏನು, ಪನ್ನನ ಜೀವನ ಚರಿತ್ರೆ ಏನು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಬೇಕಾದ್ರೆ ಆ ವಿಡಿಯೋವನ್ನ ಪ್ಲೇ ಲಿಸ್ಟ್ ಹೋಗಿ ನೀವು ನೋಡಬಹುದು. ಸೊ ಪನ್ನ ಶಾಂತಿನಾಥ ಪುರಾಣ ಮತ್ತು ಬೋನೈಕ್ಯರಾಮಾಭ್ಯುದಯ ಎಂಬ ಕೃತಿಯನ್ನ ರಚಿಸ್ತಾನೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇವನ ನಂತರ ಕೊಟ್ಟಿಗೆ ಆಳ್ವಿಕೆ ಮಾಡ್ತಾನೆ. ಈ ಮನೆತನದ ಕೊನೆಯ ದೊರೆ ಇಮ್ಮಡಿ ಕರ್ಕ. ಇಮ್ಮಡಿ ಕರ್ಕ ಕೊನೆ ದೊರೆ. ಇವರು ಕಲ್ಯಾಣಿ ಚಾಲುಕ್ಯರಿಂದ ಸೋಲ್ತಾರೆ. ಪ್ರಶ್ನೆ ಹೆಂಗ್ ಕೇಳಿದ್ರು ಗೊತ್ತಾ? ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ಕಲ್ಯಾಣಿ ಚಾಲುಕ್ಯರಿಂದ ಸೋತ ಕರ್ನಾಟಕದ ರಾಜಮನೆತನ ಯಾವುದು ಅಂತ ಕೇಳಿದ್ರು. ನೋಡಿ ಹೆಂಗಿದೆ ಪ್ರಶ್ನೆ. ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ಕಲ್ಯಾಣಿ ಚಾಲುಕ್ಯರಿಂದ ಸೋತ ರಾಜಮನೆತನ ಯಾವುದು ಅಂತ, ಅದು ರಾಷ್ಟ್ರಕೂಟರು. ಇವ್ರ ಆಡಳಿತ ನೋಡೋದಾದ್ರೆ ರಾಷ್ಟ್ರ, ವಿಷಯ, ನಾಡು, ಗ್ರಾಮಗಳಾಗಿ ವಿಭಾಗ ಮಾಡ್ತಾರೆ. ಉದ್ರಂಗ, ಉಪರಿಕ, ಭಾಗಾಕಾರ, ಸ್ವಲ್ಪ ಗುಪ್ತರ ಅಡ್ಮಿನಿಸ್ಟ್ರೇಷನ್ ಅನ್ನ ಕಾಪಿ ಮಾಡ್ತಾರೆ. ಅಂತಕ್ಕಂಥ ಭೂಕಂದಾಯವನ್ನ ವಿಧಿಸ್ತಾರೆ. ಭೂತೋತ್ಪಾಟ, ಮನೆ, ಆಯ್ದಡ. ಅಂದ್ರೆ ಭೂತೋತ್ಪಾಟ ಎಂಬುದು ಸರಕುಗಳ ಕಂದಾಯ, ಆಯ್ದಡ ಎಂಬುದು ವೃತ್ತಿ ಮೇಲಿನ ತೆರಿಗೆ. ಈ ಭೂತೋತ್ಪಾಟ, ಆಯ್ದಡ ಎಂಬ 2 ರೀತಿಯ ತೆರಿಗೆಗಳು ಇವ್ರ ಆಸ್ಥಾನದಲ್ಲಿ ಇರ್ತಕ್ಕಂಥ ನೋಡ್ತೀವಿ. ಇವರು ಟಂಕಸಾಲೆಯನ್ನ ಅಕಂ ಶಾಲೆ ಅಂತ ಇದ್ರು. ವೆರಿ 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 ಇಂಪಾರ್ಟೆಂಟ್. ಇವರ ಕಾಲದಲ್ಲಿ ದ್ರಹ್ಮ, ಕಳಂಜು, ಕಾಸು, ಮಹಂಬೆ ಎಂಬ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳಿದ್ದು. ನೋಡಿ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಎಲ್ಲ ಎಕ್ಸಾಮ್ ಕೇಳಿದರೆ ಇಂಪಾರ್ಟೆಂಟು. ಮತ್ತೊಮ್ಮೆ ಹೇಳ್ತೀನಿ, ಇಂಪಾರ್ಟೆಂಟು. ಏನದು? ಕಳಸ, ಇಂಡಿ, ಸಾಲೋಟಗಿ ಇವರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರಗಳು. 2026 ಅಲ್ಲಿ ಈ ತರ ಎಜುಕೇಶನ್ ಮೇಲೆ ಪ್ರಶ್ನೆ ಬರುತ್ತೆ. ಕಳಸ, ಇಂಡಿ, ಸಾಲೋಟಗಿ. ನೆಕ್ಸ್ಟ್ ಇವ್ರ ಕಾಲದ ಸಾಹಿತ್ಯ ಹಲಾಯುಧ, ಕವಿ ರಹಸ್ಯ ಮತ್ತು ಮಿತ್ರ ಸಂಜೀವಿನಿ ವೆರಿ ಇಂಪಾರ್ಟೆಂಟ್ ಕವಿ. ವಿಶ್ವರೂಪ, ಬಾಲಕ್ರೀಡಾ ಅಂತಕ್ಕಂಥ ಪುಸ್ತಕ. ಪ್ರಭಾಚಂದ್ರ, ಮಾರ್ಕಂಡೇಯ ಪುರಾಣ ಅಂತ ಪುಸ್ತಕ ವೆರಿ ಇಂಪಾರ್ಟೆಂಟ್. ಶಿವಕೋಟಾಚಾರ್ಯ, ವಡ್ಡಾರಾಧನೆ. ಸೋಮದೇವ ಶೂರಿ ವೆರಿ ವೆರಿ ಇಂಪಾರ್ಟೆಂಟ್. SS ತಿಲಕ, ನೀತಿ ವಾಕ್ಯಾಮೃತ. ಏನ್ ಸರ್ ಇಂಪಾರ್ಟೆಂಟ್ ಇರೋದ್ ಕೆಲವು ಹೇಳ್ತಾ ಇರೋದು. ವೆರಿ 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 ಇಂಪಾರ್ಟೆಂಟ್ ಕೃತಿಗಳು, ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಇವರ ಕಾಲದ ಕಲೆ ವಾಸ್ತುಶಿಲ್ಪವನ್ನು ಪ್ರಮುಖವಾಗಿ ಎಲ್ಲಿ ಕಾಣಬಹುದು ಅಂದ್ರೆ ಎಲ್ಲೋರ ಮತ್ತು ಎಲಿಫೆಂಟಾ, ಜೋಗೇಶ್ವರ, ದಾರೇಶ್ವರದಲ್ಲಿ. ಎಲ್ಲೋರ ಎಲಿಫೆಂಟಾದಲ್ಲಿ ಇವರ ಕಲೆ ವಾಸ್ತುಶಿಲ್ಪ ಇದೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಎಕ್ಸ್ಟ್ರಾ ಅಡಿಷನಲ್ ಆಗಿ ನೀವು ನೋಡ್ಕೊಬೇಕಾಗಿರೋದು ಜೋಗೇಶ್ವರ ಮತ್ತು ದಾರೇಶ್ವರ. ಎಲ್ಲೋರ ನಾವು ನೋಡೋದಾದ್ರೆ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಇವತ್ತಿದನ್ನ ಛತ್ರಪತಿ ಸಂಭಾಜಿ ನಗರ್ ಅಂತ ಕರೀತಾರೆ.
ಹೌದಲ್ವಾ? ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಔರಂಗಾಬಾದ್ ಜಿಲ್ಲೆ ಹೋಗಿ ಈಗ ಛತ್ರಪತಿ ಸಾಂಬಾಜಿನಗರ್ ಅಂತ ಕರೀತಾರೆ. ಈ ಎಲ್ಲೋರದ ಪ್ರಾಚೀನ ಹೆಸರು ಏಲಾಪುರ ಅಥವಾ ವೆಲ್ಕುಲ್. ಹೇಲಾಪುರ ಅಥವಾ ವೆಲ್ಕುಲ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್, 1983ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಗೆ ಪಟ್ಟಿಗೆ ಇದು ಎಲ್ಲೋರ ಸೇರ್ಪಡೆ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಒಟ್ಟು 34 ಗುಹಾಲಯಗಳಿವೆ. ಮೊದಲನೇ ಗುಹಾಲಯ 1ರಿಂದ 12ರವರೆಗೂ ಬೌದ್ಧ ಗುಹಾಲಯ, 13ರಿಂದ 29ರವರೆಗೂ ಹಿಂದೂ ಗುಹಾಲಯ, 13ರಿಂದ 34ರವರೆಗೂ ಜೈನ ಗುಹಾಲಯ. ಅಂದ್ರೆ ಈ ಎಲ್ಲೋರದಲ್ಲಿ ಈ ಕೆಳಗಿನ ಯಾವ ಧರ್ಮದ ದೇವಾಲಯಗಳನ್ನ ಗುರುತಿಸಬಹುದು? ಗುಹಾಲಯಗಳಂದ್ರೆ ಬೌದ್ಧ, ಹಿಂದೂ, ಜೈನ ಮೂರಕ್ಕೂ ಸಂಬಂಧಪಟ್ಟಂತ ಗುಹಾಲಯಗಳಿಲ್ಲಿವೆ. ಅರ್ಥ ಆಯ್ತಾ? ನೆಕ್ಸ್ಟ್, ಆರಂಭದ ಗುಹೆಗಳನ್ನ ತ್ರೈಕೂಟಾಸ್ ಮತ್ತು ವಾಕಟಕರು ನಿರ್ಮಾಣ ಮಾಡಿದ್ರೆ, ಬಹುತೇಕ ಗುಹಾಲಯಗಳನ್ನ ರಾಷ್ಟ್ರಕೂಟರು ನಿರ್ಮಾಣ ಮಾಡ್ತಾರೆ. ಜೈನ ಗುಹೆಗಳನ್ನ ಯಾದವ ಸಾಮ್ರಾಜ್ಯದವರು ನಿರ್ಮಾಣ ಮಾಡ್ತಾರೆ. ಈ 10ನೇ ಗುಹೆ ವಿಶ್ವಕರ್ಮ ಗುಹೆ, ಇದು ಬೌದ್ಧರ ಪ್ರಮುಖ ಗುಹೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಬೌದ್ಧರ ಎಲ್ಲೋರದಲ್ಲಿರುವ ಬೌದ್ಧರ ಪ್ರಮುಖ ಗುಹೆ ಯಾವುದು ಅಂತ. 10ನೇ ಗುಹೆ ವಿಶ್ವಕರ್ಮ ಗುಹೆ. ಇಲ್ಲಿನ ಬೌದ್ಧ ಗುಹೆಗಳು ಬಹುತೇಕ ಮಹಾಯಾನ ಮತ್ತು ವಜ್ರಯಾನಕ್ಕೆ ಸೇರಿದಂತ ಗುಹೆಗಳು ಅಂತ ಹೇಳ್ತಾರೆ. 15ನೇ ಗುಹೆ ಇದೆಯಲ್ಲ, ಅದು ದಶಾವತಾರ ಗುಹೆ. 15ನೇ ಗುಹೆ ವೆರಿ ಇಂಪಾರ್ಟೆಂಟ್, ಹಿಂದೂಗಳಿಗೆ ಸೇರಿದ್ದು ಅಥವಾ ಹಿಂದೂ ಗುಹೆ. ಇಲ್ಲಿ ಗಿರಿಜಾ ಕಲ್ಯಾಣ, ನಟರಾಜ, ಅರ್ಧನಾರೀಶ್ವರ, ತ್ರಿವಿಕ್ರಮ, ಲಿಂಗೋದ್ಭವ ಶಿಲ್ಪಗಳಿವೆ. ಟೀಚರು ಕೆಸೆಟ್ ನೆಟ್ ಹುಡುಗರು ನೋಡ್ಕೊಳ್ರಿ. ಇದು PC ಹುಡುಗರು ವೆರಿ ಇಂಪಾರ್ಟೆಂಟ್, ಅಂದ್ರೆ ಎಲ್ಲರಿಗೂ ಇಂಪಾರ್ಟೆಂಟ್. PC ವಿಶೇಷವಾಗಿ ನೋಡ್ರಿ. 16ನೇ ಗುಹೆ ಕೈಲಾಸನಾಥ ದೇವಾಲಯ. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಇದನ್ನ 1ನೇ ಕೃಷ್ಣ ನಿರ್ಮಾಣ ಮಾಡಿದ್ದಾನೆ, ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲಿ ನೋಡಿ, ಈ ಪಾಯಿಂಟ್ ನೋಡ್ಕೊಳ್ಳಿ. 100 ಅಡಿ ಏಕಶಿಲಾ ಬಂಡೆಯಲ್ಲಿ ಕೊರೆದು ನಿರ್ಮಿಸಲಾಗಿದೆ. ದೇವಾಲಯದ ಸುತ್ತ ಆನೆ, ಸಿಂಹಗಳನ್ನ ಕೆತ್ತಲಾಗಿದೆ. ಕೊಟ್ಬಿಡ್ತಾನೆ, ಆನೆ, ಸಿಂಹ, ನಾಯಿ, ಈ ತರ ಜಿಂಕೆ ಏನೋ ಸಮಥಿಂಗ್ ಪ್ರಾಣಿಗಳನ್ನ ಕೊಡ್ತಾನೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. ಪ್ರಪಂಚದ ಅತ್ಯಂತ ದೊಡ್ಡ ಏಕಶಿಲಾ ಗುಹಾಲಯ. ಎಕ್ಸಾಮ್ಗೆ ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ರಾವಣ ಕೈಲಾಸ ಪರ್ವತವನ್ನೆತ್ತುವ ಚಿತ್ರ ಮತ್ತು ಗಂಗಾವತರಣ ಚಿತ್ರಗಳ ಕೆತ್ತನೆ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಮೊನ್ನೆ PC ಕೇಳಿದ್ದ ಇಂದ್ರಸಭಾ ಗುಹೆ ಯಾವ ಧರ್ಮಕ್ಕೆ ಸಂಬಂಧಿಸಿದ್ದು ಅಂತ. ಇದು 32ನೇ ಗುಹೆ, ಜೈನರಿಗೆ ಸಂಬಂಧಪಟ್ಟಂತ ಗುಹೆ ಇಂದ್ರಸಭಾ ಗುಹೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಎಲಿಫೆಂಟಾ. ಇದು ಕೂಡ ಮಹಾರಾಷ್ಟ್ರದ ಬಾಂಬೆಯಲ್ಲಿದೆ. ಇದರ ಪ್ರಾಚೀನ ಹೆಸರು ಗೋವಕಪುರಿ ಅಥವಾ ಘಾರಾಪುರಿ. 1987ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಪೋರ್ಚುಗೀಸರಲ್ಲಿ ಭೇಟಿ ಕೊಟ್ಟಿರ್ತಾರೆ. ಬೃಹತ್ತಾಕಾರದ ಆನೆಯ ಆಕಾರದ ಶಿಲ್ಪವನ್ನ, ಅಂದ್ರೆ ಒಂದು ಕಲ್ಲನ್ನ ನೋಡ್ತಾರೆ. ಅದಕ್ಕೆ ಇದನ್ನು ಎಲಿಫೆಂಟಾ ಅಂತ ಕರೀತಾರೆ. ಯಾರು ಕರೆದಿದ್ದು? ಪೋರ್ಚುಗೀಸರು. ಇವತ್ತು ಆ ಬೃಹತ್ತಾಕಾರದ ಬಂಡೆ ಎಲ್ಲಿದೆ ಅಂದ್ರೆ ಬಾಂಬೆಯ ಜುವಾಲಜಿಕಲ್ ಗಾರ್ಡನ್ ನಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, 7 ಗುಹಾಲಯಗಳಿವೆ. ಇದರಲ್ಲಿ ತ್ರಿಮೂರ್ತಿ ವಿಗ್ರಹ ಅತ್ಯಂತ ದೊಡ್ಡದು. KPSC ಗ್ರೂಪ್ C ಎಕ್ಸಾಮ್ ಅಲ್ಲಿ ಕೇಳಿದರೆ ಮಧ್ಯದಲ್ಲಿದೆ. ಇದು ಈ ಬೌದ್ಧ ಗುಹೆಗಳು ಹೀನಯಾನ ಪಂಥಕ್ಕೆ ಸೇರಿವೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈ ಕಾಲದ ನರೇಗಲ್ ನತ್ತಿ ಎಂಬ ಜೈನ ಬಸದಿ ಕರ್ನಾಟಕದ ಅತಿ ದೊಡ್ಡ ಬಸದಿ. ಈ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅರಪ್ರವಾಸಿಗ ರಾಷ್ಟ್ರಕೂಟರ ರಾಜ ಸಂತತಿಯನ್ನ, ವೆರಿ ಇಂಪಾರ್ಟೆಂಟ್. UPSC ಕೇಳಿದರೆ ಮಲ್ಲಿಕ್ ಉಲ್ ಮುಲ್ಕ್ ಅಂತ ಕರೆದಿದ್ದಾನೆ. ಅರಪ್ರವಾಸಿಗ ಯಾರ್ಯಾರ್ರಿ? ಈ ಅರಪ್ರವಾಸಿಗರು ರಾಷ್ಟ್ರಕೂಟರನ್ನ ಏನಂತ ಕರಿತಾ ಇದ್ರು ಅಂದ್ರೆ ಮಲ್ಲಿಕ್ ಉಲ್ ಮುಲ್ಕ್ ಅಂತ ಕರಿತಾ ಇದ್ರು. ಅಂದ್ರೆ ರಾಜರುಗಳಿಗೆ ರಾಜರು, ಪಾಪ್ಯುಲರ್ ಅಂತ ಹೇಳಿ UPSC ಕೇಳಿದ್ದಾನೆ. ನೆಕ್ಸ್ಟ್, ಇವರ ಕಾಲದ ದೇವಾಲಯಗಳು ಯಾವುವು ಅಂದ್ರೆ ಮ್ಯಾಥಿ ಫಾಲೋಯಿಂಗ್ ಕೇಳ್ಬೋದು. ಕುಕ್ಕನೂರಿನ ನವಲಿಂಗೇಶ್ವರ ದೇವಾಲಯ, ರೋಣದ ಸೋಮೇಶ್ವರ ದೇವಾಲಯ, ಐವಳೆಯ ಹಳ್ಳಿ ಬಸಪ್ಪ ದೇವಾಲಯ, ಅಳ್ಳೂರಿನ ವಿಶ್ವೇಶ್ವರ ದೇವಾಲಯ, ಲಕ್ಕುಂಡಿಯ ಬೋಳಬಸವಣ್ಣ ದೇವಾಲಯ, ಕಳಸಪುರದ ಈಶ್ವರ ದೇವಾಲಯ. ಒಂದ್ಸಲ ನೋಡಿ, ಕುಕ್ಕನೂರು ನವಲಿಂಗೇಶ್ವರ, ರೋಣ ಸೋಮೇಶ್ವರ, ಐವಳೆ ಹಳ್ಳಿ ಬಸಪ್ಪ ಶಿವ ದೇವಾಲಯ, ಅಳ್ಳೂರಿನ ವಿಶ್ವೇಶ್ವರ ದೇವಾಲಯ, ಲಕ್ಕುಂಡಿಯ ಬೋಳಬಸವಣ್ಣ ದೇವಾಲಯ, ಕಳಸಪುರದ ಈಶ್ವರ ದೇವಾಲಯ. ಇವೆಲ್ಲವೂ ಕೂಡ ಈ ಕಾಲಕ್ಕೆ ಸಂಬಂಧಪಟ್ಟಂತ ದೇವಾಲಯಗಳು. ಸ್ನೇಹಿತರೆ, ಬಹಳಷ್ಟು ಚೆನ್ನಾಗಿ ನೀವು ಕ್ಲಾಸ್ ಅನ್ನ ಅಬ್ಸರ್ವ್ ಮಾಡಿದೀರಾ. ನಾನು ಸಾಧ್ಯವಾದಷ್ಟು ವಿವರಣೆಯನ್ನ ಎಕ್ಸಾಮ್ ಅಲ್ಲಿ ಯಾವ ತರ ಬರುತ್ತೆ ಅಂತಕ್ಕಂಥ ವಿವರಣೆಯನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣ ನೋಡ್ತೀರಾ ಅಂತ ಭಾವಿಸ್ತಾ, ಸೊ ನನಗೆ ಒಂದು ಸೂಕ್ತ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಆದಷ್ಟು ಬೇಗ ಮುಂದಿನ ವಿಡಿಯೋದೊಂದಿಗೆ, ಅಂದ್ರೆ ಕಲ್ಯಾಣಿ ಚಾಲುಕ್ಯರೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.